श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी भगवद्गीते भवद्वेषिणी। हरि ओम। ನಾವು ಶ್ರೀಮದ್ ಭಗವದ್ಗೀತೆಯ 3ನೇ ಅಧ್ಯಾಯದ ಕರ್ಮಯೋಗದ ಚಿಂತನೆಯಲ್ಲಿ ತೊಡಗಿದ್ದೇವೆ. ಅರ್ಜುನನಿಗೆ ಕರ್ಮಯೋಗವನ್ನ ಮಾಡಲಿಕ್ಕೇ ಬೇಕು ಎನ್ನುವುದಕ್ಕೆ 5 ಮುಖ್ಯ ಕಾರಣಗಳನ್ನ ಕೊಟ್ಟು ಭಗವಂತ ಪ್ರತಿಪಾದಿಸ್ತಾ ಇರತಕ್ಕಂಥದ್ದನ್ನ ನೋಡ್ತಿದ್ದೇವೆ. ಮೊದಲನೇದಾಗಿ ಈಶ್ವರ ಆಜ್ಞಾ ಎಂಬ ದೃಷ್ಟಿ, ಎರಡನೇದು ಈಶ್ವರ ಯಜ್ಞ ಅಥವಾ ಈಶ್ವರ ಆರಾಧನಾ ದೃಷ್ಟಿ, ಮೂರನೇದು ಪಾಪವನ್ನ ತೊಳೆಯುವಂತಹ ಕಿಲ್ಬಿಷ ನಾಶನವನ್ನು ಮಾಡತಕ್ಕಂತಹ ದೃಷ್ಟಿ, ನಾಲ್ಕನೆಯದು ಸೃಷ್ಟಿಚಕ್ರ ಅಥವಾ ಧರ್ಮಚಕ್ರದ ದೃಷ್ಟಿ, ಐದನೇದು ವಿದ್ವದಾಚರಣೆಯ ದೃಷ್ಟಿ, ಆರನೇದು ಲೋಕಸಂಗ್ರಹದ ದೃಷ್ಟಿ. ಈ ತನ್ಮಧ್ಯದಲ್ಲಿ ಭಗವಂತ ಕರ್ಮವನ್ನ ಮಾಡದೇ ಇರುವುದಕ್ಕೆ ಯಾರಿಗೆ ಅಧಿಕಾರ ಇದೆ ಎಂಬುದನ್ನು ಹೇಳ್ತಿದ್ದಾನೆ. ಇದು ಹೇಳುವ ಉದ್ದೇಶ ಏನು ಅಂದ್ರೆ, ಯಾವುದೋ ಒಂದು ಸಂಗತಿಯನ್ನ ಪ್ರತಿಪಾದಿಸುವಾಗ ವಿಧಿ ಮತ್ತು ನಿಷೇಧಾತ್ಮಕವಾಗಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಆಂಗಲ್ ಅಲ್ಲಿ ತೋರಿಸಿಕೊಡ್ಬೇಕು. ರಾಮವದ್ ವರ್ತಿತವ್ಯಂ, ರಾವಣವದ್ ನ ವರ್ತಿತವ್ಯಂ ಅಂತ. ನೀನು ಕರ್ಮವನ್ನ ಮಾಡಲಿಕ್ಕೆ ಬೇಕು ಈ ಕಾರಣಗಳಿಂದಾಗಿ, ನೀನು ಕರ್ಮವನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈ ಕಾರಣಕ್ಕಾಗಿ ಅಂತ. ಕರ್ಮವನ್ನ ಮಾಡಲಿಕ್ಕೆ ಬೇಕು ಎನ್ನುವುದಕ್ಕೆ 6 ಮುಖ್ಯ ಕಾರಣಗಳನ್ನು ಕೊಟ್ಟಿದ್ದಾನೆ. ಕರ್ಮವನ್ನ ಬಿಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಕರ್ಮ ಬಿಡುವ ಅಧಿಕಾರ ನಿನಗೆ ಬಂದಿಲ್ಲ, ಬಿಡುವ ಅಧಿಕಾರ ಯಾರಿಗಿದೆ ಎನ್ನುವುದನ್ನು ತೋರಿಸ್ತಾನೆ. ಎಲ್ಲಿಯ ತನಕ ವ್ಯಕ್ತಿಯು ಆತ್ಮದಲ್ಲಿ ರಮಿಸುವುದಿಲ್ಲವೋ, ಆತ್ಮದಲ್ಲಿ ಕ್ರೀಡಿಸುವುದಿಲ್ಲವೋ, ಆತ್ಮದಲ್ಲಿ ಸಂತೋಷಿಸುವುದಿಲ್ಲವೋ, ಆತ್ಮರತಿ, ಆತ್ಮಕ್ರೀಡ, ಆತ್ಮಮಿಥುನ, ಆತ್ಮಾನಂದ, ಈ ಅನೇಕ ಶಬ್ದಗಳು ಉಪನಿಷತ್ತಲ್ಲಿ ಬರುತ್ತೆ. ಇಲ್ಲಿ ಗೀತೆಯಲ್ಲಿ ಏನು ಹೇಳ್ತಾನೆ? ಯಸ್ಯ ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಆತ್ಮಸಂತುಷ್ಟಿ, 3 ಶಬ್ದ ಬಳಸಿದ್ದಾನೆ. ಆತ್ಮ ಅಂದ್ರೆ ನಮ್ಮೆಲ್ಲರ ಸ್ವರೂಪ. ಈ ದೇಹ, ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಅಜ್ಞಾನ ಇದೆಲ್ಲವನ್ನ ಮೀರಿರತಕ್ಕಂತಹ ಕೇವಲ ಸಾಕ್ಷಿ ಬ್ರಹ್ಮಸ್ವರೂಪ ಏನಿದೆಯೋ ಅದರಲ್ಲಿಯೇ ತಾದಾತ್ಮ್ಯವನ್ನು ಇಟ್ಟುಕೊಂಡವನು, ಅದೇ ತಾನು ಅಂತ ಸ್ಪಷ್ಟವಾಗಿ ತಿಳಿದು ಆ ಭಾವದಲ್ಲಿ ನೆಲೆ ನಿಂತವನು ಯಾವನಿದ್ದಾನೋ ಅವನೇ ಜ್ಞಾನಿ.
ಅಂತಹ ಜ್ಞಾನಿಯು ಸುಖಕ್ಕಾಗಿ ಬಾಹ್ಯ ಪ್ರಪಂಚವನ್ನು ಆಶ್ರಯಿಸುವುದಿಲ್ಲ. ಅವನು ಸ್ವರೂಪ ಸುಖದಲ್ಲಿಯೇ ರಮಿಸ್ತಾ ಇರ್ತಾನೆ. ಆ ಸ್ವರೂಪ ಸುಖ, ಆತ್ಮ ಸುಖ ಎಷ್ಟು ವಿಶೇಷವಾದದ್ದು ಅಂದ್ರೆ ಶಂಕರ ಭಗವತ್ಪಾದರು ತಮ್ಮ ಮನಿಷಾ ಪಂಚಕಂದಲ್ಲಿ ಹೇಳ್ತಾರೆ, ಯತ್ಸೌಖ್ಯಾಂಬುದಿ ಲೇಷ ಲೇಷತ ಇಮೇ ಶಕ್ರಾದಯೋ ನಿರ್ವೃತ ಯಚ್ಚಿತ್ತೇ ನಿತರಾಂ ಪ್ರಶಾಂತ ಕಲನೆ ಲಬ್ಧ್ವಾ ಮುನಿರ್ನಿವೃತ. ಆ ಸೌಖ್ಯ ಅಂಬುದಿ, ಅಂಬುಧಿ ಅಂದ್ರೆ ಸಮುದ್ರ, ಸುಖದ ಸಮುದ್ರ, ಬ್ರಹ್ಮಜ್ಞಾನಿಯ ಸುಖದ ಸಮುದ್ರ ಎಷ್ಟು ವಿಶೇಷ ಅಂದ್ರೆ ಈ ಇಂದ್ರಾದಿ ದೇವತೆಗಳು ಅದರ ಒಂದು ಹನಿಯನ್ನು ಕೂಡ ಅನುಭವಿಸುವುದಿಲ್ಲ ಅಂತೆ. ಆ ಸುಖ ಸಾಗರದಲ್ಲಿ ಒಂದು ಹನಿ ಕೂಡ ಸ್ವರ್ಗ ಸುಖ ಅಲ್ಲ ಅಂತ. ಹಾಗಿರುವಾಗ ಈ ಲೌಕಿಕ ಸುಖ ಏನಿದೆ ಇದು ಸುಖವೇ ಅಲ್ಲ ಆ ದೃಷ್ಟಿಯಲ್ಲಿ. ಆದ್ದರಿಂದ ಬ್ರಹ್ಮಜ್ಞಾನಿಯು ಅಂತಹ ಪರಮಾನಂದದಲ್ಲಿ ರಮಿಸುವುದರಿಂದ ಅವನಿಗೆ ಕರ್ಮದ ಅವಶ್ಯಕತೆ ಇಲ್ಲ. ಯಾರಿಗೆ ಭೋಗದ ಇಚ್ಛೆ ಇದೆಯೋ ಅವರು ಕರ್ಮವನ್ನ ಮಾಡಬೇಕು, ಯಾರಿಗೆ ಇಚ್ಛೆಯೇ ಇಲ್ಲವೋ ಅವರು ಕರ್ಮವನ್ನ ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲಿಯ ತನಕ ಕರ್ಮ ಮಾಡಬೇಕು? ಆಸೆಗಳಿರುವ ತನಕ ಮಾಡಬೇಕು. ಆಸೆಗಳೇ ಇಲ್ಲ ಅನ್ನುವವನಿಗೆ ಕರ್ಮದ ಬಾಧ್ಯತೆ ಇಲ್ಲ. ಒಬ್ಬನು ಹೇಳ್ಬೋದು, ನನಗೂ ಆಸೆ ಇಲ್ಲ ಸ್ವಾಮಿ, ಯಾವುದು ಆಸೆ ಇಲ್ಲ ಅಂತ. ಆಸೆ ಇಲ್ಲದಾಗುವುದು ಯಾವಾಗ ಅಂದ್ರೆ ತನ್ನೊಳಗೆ ಪೂರ್ಣತ್ವವನ್ನು ಕಂಡುಕೊಂಡಾಗ, ತನ್ನೊಳಗೆ ಸುಖವನ್ನು ಕಂಡುಕೊಂಡಾಗ ಮಾತ್ರವೇ ಆಸೆ ಹುಟ್ಟೋದಿಲ್ಲ. ಒಮ್ಮೊಮ್ಮೆ ತಾಮಸಿ ವ್ಯಕ್ತಿಗೂ ಕೂಡ ಅನ್ನಿಸ್ಬಹುದು ನನಗೇನು ಆಸೆ ಇಲ್ಲ ಅಂತ. ಅದು ಅವಕಾಶ ಬಂದಾಗ ಎದ್ನಿತ್ ಕುಣಿಯತ್ತೆ ಅಂತ. ಈ ಬೇಸಿಗೆಯಲ್ಲಿ ಎಷ್ಟೋ ಈ ಹುಲ್ಲುಗಳೆಲ್ಲ ಒಣಗಿ ಹೋಗ್ತದೆ. ಹುಲ್ಲೇ ಇಲ್ವೇನೋ ಈ ಗುಡ್ಡದಲ್ಲಿ ಅಂತ ಅನ್ಸುತ್ತೆ ನಮಗೆ. ಅದು ಅನುಕೂಲ ಬರೇ ಮಳೆಗಾಲ ಬಂತು ಅಂದ ತಕ್ಷಣ ಅದು ಬೆಳೆಯೋದನ್ನ ನೋಡ್ತೇವೆ ನಾವು. ಹಾಗೆಯೇ ಈ ತಮೋಗುಣಿಗಳು ಒಮ್ಮೊಮ್ಮೆ ನಮಗೆ ಆಸೆ ಇಲ್ಲ ಅಂತ ಹೇಳಬಹುದು, ಆದ್ರೆ ಅವಕಾಶಗಳು ಬಂದಾಗ ಪರಿಸ್ಥಿತಿ ಗೊತ್ತಾಗ್ತದೆ ಏನು ಅಂತ. ಹಾಗಲ್ಲ ಅದು. ಈ ಆಸೆ ಇಲ್ಲ ಅನ್ನುವಂಥದ್ದು ಪೂರ್ಣತ್ವದ ಅನುಭವದ ಆಧಾರದ ಮೇಲೆ ಅಪೇಕ್ಷೆ ರಾಹಿತ್ಯ ಉಂಟಾದಾಗ ಅವನಿಗೆ ಕರ್ಮದ ಅವಶ್ಯಕತೆ ಇಲ್ಲ. ಅದು ಉಂಟಾಗುವುದು ಆತ್ಮಜ್ಞಾನದಿಂದ ಮಾತ್ರವೇ. ಆದ್ದರಿಂದ ಭಗವಂತ ಹೇಳ್ತಿದ್ದಾನೆ ಅಂಥವರಿಗೆ ಕರ್ಮದ ಅವಶ್ಯಕತೆ ಇಲ್ಲ ಅಂತ. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ನೈವ ತಸ್ಯ ಕೃತೇನಾರ್ಥೋ ನಾಕೃತೇನೇಹ ಕಶ್ಚನ ನಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯ ಅಂತ. ಅವನಿಗೆ ಕರ್ಮವನ್ನು ಮಾಡಿದ್ರಿಂದಾಗ್ಲಿ ಬಿಟ್ಟಿದ್ರಿಂದಾಗ್ಲಿ ಯಾವ ಲೋಪದೋಷ ಇಲ್ಲ. ಮಾಡಿದ್ರಿಂದ ಲಾಭವಿಲ್ಲ, ಬಿಟ್ಟಿದ್ರಿಂದ ಹಾನಿ ಇಲ್ಲ ಅಂತ. ಶಾಸ್ತ್ರವೂ ಕೂಡ ಅಂಥವರಿಗೆ ಯಾವ ವಿಧಿ ನಿಷೇಧಗಳನ್ನ ಹೇಳೋಲ್ಲ. ಎಲ್ಲಿಯ ತನಕ ಅಹಂಕಾರದ ಸತ್ಯತ್ವ ಬುದ್ಧಿ ಇದೆಯೋ, ಜೀವ ಭಾವ ಇದೆಯೋ, ಅಲ್ಲಿಯ ತನಕ ಶಾಸ್ತ್ರ ಇದನ್ನ ಮಾಡು ಇದನ್ನ ಮಾಡಬೇಡ ಅಂತ ಹೇಳುತ್ತೆ. ಅಹಂಕಾರ ಮಿಥ್ಯಾತ್ವ ದರ್ಶನವಾದವನಿಗೆ ಶಾಸ್ತ್ರದ ವಿಧಿ ನಿಷೇಧಗಳೇ ಇರುವುದಿಲ್ಲ. ಇನ್ನು ಲೌಕಿಕವಾಗಿಯೂ ಅವನಿಗೆ ಇಚ್ಛೆ ಇಲ್ಲದೆ ಇರುವುದರಿಂದ ಪ್ರವರ್ತಿಸುವುದಿಲ್ಲ, ಶಾಸ್ತ್ರೀಯವಾದಂತಹ ವಿಧಿ ನಿಷೇಧಗಳು ಇಲ್ಲ. ಆದ್ರಿಂದ ಮಾಡಿದ್ರೇನು ಬಿಟ್ರೇನು. ದತ್ತಾತ್ರೇಯ ಸ್ವಾಮಿಯ ಮುಂದೆ 4 ನಾಯಿಗಳಿರುವ ಚಿತ್ರವನ್ನು ನಾವು ನೋಡ್ತೇವೆ. ದತ್ತಾತ್ರೇಯನು ಒಬ್ಬ ಬ್ರಹ್ಮಜ್ಞಾನಿಯ ಪ್ರತೀಕ, ಅವಧೂತ ಅಂತ ಹೇಳ್ತಾರೆ, ಬ್ರಹ್ಮಜ್ಞಾನಿ ಅಂತ ಹೇಳ್ತಾರೆ. ಆ 4 ನಾಯಿ ವೇದಗಳು ಅವನ ಸೇವೆಯನ್ನ ಮಾಡ್ತವೆ ಎಂಬುದರ ಪ್ರತೀಕ. ಒಬ್ಬ ಬ್ರಹ್ಮಜ್ಞಾನಿಯ ಸೇವೆಯನ್ನ ವೇದಗಳು ಮಾಡ್ತವೆ. ಆದ್ರಿಂದ ಅವನ ಮುಂದೆ ಸೇವಕರಂತೆ ಮಲಗಿಕೊಂಡಿವೆ. ಇಲ್ಲದ್ರೆ ಅದು ಪ್ರಭು ಸಂಹಿತ, ಸಾಮಾನ್ಯ ಮಾನವರಿಗೆಲ್ಲ ರಾಜನಂತೆ ಆಜ್ಞೆ ಮಾಡತಕ್ಕಂತಹ ವೇದ ಒಬ್ಬ ಬ್ರಹ್ಮಜ್ಞಾನಿಗೆ ಯಾವ ವಿಧಿ ನಿಷೇಧಗಳನ್ನು ಹೇಳುವುದಿಲ್ಲ.
ವೇದವೇ ಒಂದ್ ಕಡೆ ಹೇಳುತ್ತೆ, ಎತ್ರ ವೇದ ಅವೇದಾಭವತಿ ಅಂತ. ವೇದ ಪ್ರಮಾಣವೇ ಆಗೋದಿಲ್ಲ ಅಂತರ್ಜ್ಞಾನಿಗೆ ಅಂತ. ಅಂದ್ರೆ ವೇದ ಪ್ರಮಾಣ ಆಗುವುದಿಲ್ಲ ಎಂಬ ಮಾತಿಗೆ ಅರ್ಥ ಏನು? ವೇದದ ಏನು ನಿಯಮಗಳು ಅವನಿಗೆ ಬಾಧಿಸುವುದಿಲ್ಲ. ಅವನು ಏನು ಉಚ್ಚರಿಸ್ತಾನೋ ಅವೇ ವೇದ ವಾಕ್ಯಗಳು, ಅವನು ಏನು ನಡೀತಾನೋ ಅದುವೇ ಧರ್ಮವಾಗುತ್ತದೆ. ಆದ್ದರಿಂದ ಬ್ರಹ್ಮಜ್ಞಾನಿಗೆ ಮಾಡಬೇಕಾದದ್ದು ಬಿಡಬೇಕಾದದ್ದು ಅಂತದ್ದೇನಿಲ್ಲ. ಬಿಟ್ಟರೆ ದೋಷವಿಲ್ಲ, ಮಾಡಿದ್ರೆ ಲಾಭವಿಲ್ಲ. ಇದೊಂದು ಮುಖ್ಯವಾದ ವಾಕ್ಯವನ್ನು ಭಗವಂತ ಸೇರಿಸ್ತಾನೆ, ಯಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥ ವ್ಯಪಾಶ್ರಯ ಅಂತ. ಯಾವ ವ್ಯಕ್ತಿಯಲ್ಲಿಯೂ ಕೂಡ, ಯಾವ ವಸ್ತುವಿನಲ್ಲಿಯೂ ಕೂಡ ಯಾವ ಪ್ರಯೋಜನಕ್ಕಾಗಿ ಅವನು ಅವಲಂಬಿಸುವುದಿಲ್ಲ ಅಂತ, ಡಿಪೆಂಡೆನ್ಸಿ ಇರುವುದಿಲ್ಲ ಅವನಿಗೆ ಅಂತ. ಸಾಮಾನ್ಯವಾಗಿ ನಾವೆಲ್ಲ ಜಗತ್ತನ್ನ ಸುಖಕ್ಕಾಗಿ ಮತ್ತು ಭದ್ರತೆಗಾಗಿ ಆಶ್ರಯಿಸಿರ್ತೇವೆ. ಒಂದು ವ್ಯಕ್ತಿಯನ್ನು, ಒಂದು ವಸ್ತುವನ್ನು, ಒಂದು ಪರಿಸ್ಥಿತಿಯನ್ನು ಸುಖಕ್ಕಾಗಿ ಮತ್ತು ಸುರಕ್ಷತೆಗಾಗಿ ನಾವು ಆಶ್ರಯಿಸಿರ್ತೇವೆ. ಆ ವಸ್ತು ನಮ್ಮ ಬಳಿ ಇದ್ದಾಗ, ನಮಗೆ ಅನುಕೂಲಕರವಾಗಿದ್ದಾಗ ನಾವು ಸ್ವಲ್ಪ ನೆಮ್ಮದಿ ಅನುಭವವನ್ನು ಮಾಡ್ತಿರ್ತೇವೆ. ಅದು ನಮ್ಮಿಂದ ದೂರ ಹೋಗ್ತದೆ ಎನ್ನುವಂತಹ ಒಂದು ನೆನಪಾದಾಗಲೇ ಭಯ ಆಗ್ತದೆ ಮನುಷ್ಯನಿಗೆ. ಆ ವಸ್ತು ಮತ್ತು ವ್ಯಕ್ತಿ ಇಲ್ಲದಿದ್ರೆ ನನಗೆ ಬದುಕಲಿಕ್ಕೆ ಆಗುವುದಿಲ್ಲ ಎಂಬಷ್ಟರ ಮಟ್ಟಿಗೆ ಅವನು ಆಶ್ರಯಿಸಿರ್ತಾನೆ. ಅದು ಎಷ್ಟು ವಿಚಿತ್ರ ಅಂದ್ರೆ, ಕೆಲವರಿಗೆ ಚಹಾ ಕುಡಿಯತಕ್ಕಂತಹ ಅಭ್ಯಾಸ ಇರುತ್ತದೆ, ಕಾಫಿ ಚಹಾ, ಎಷ್ಟು ಎಡಿಕ್ಟ್ ಆಗಿರ್ತಾರೆ. ಇಂಗ್ಲಿಷ್ ನಲ್ಲಿ ಶಬ್ದ ಇದೆ ಎಡಿಕ್ಷನ್ ಅಂತ. ಅದನ್ನ ಬಿಟ್ಟರೆ ಅವನಿಗೆ ಬದುಕೇ ಶೂನ್ಯವಾಗ್ಲಿಕ್ಕೆ ಶುರುವಾಗುತ್ತದೆ. ಒಬ್ಬ ಡಾಕ್ಟರ್ಗೆ ತಲೆನೋವು ಬಂತಂತೆ. ತಲೆನೋವು ಬಂದಾಗ್ಲೆಲ್ಲ ಕಾಫಿ ಕುಡಿದ್ರೆ ಗುಣ ಆಗುತ್ತಿತ್ತು. ಇವರು ಸೀದಾ ಕಾಫಿ ಅಂಗಡಿಗೆ ಹೋಗಿದ್ದಾರೆ, ಕಾಫಿ ಕುಡಿಯೋಣ ಅಂತ. ಆ ಕಾಫಿ ಅಂಗಡಿಯವನಿಗೂ ತಲೆನೋವು ಬಂದಿತ್ತಂತೆ. ಅವನು ಟ್ಯಾಬ್ಲೆಟ್ ತಗೊಂಡಿಗೆ ಬಂದಿದ್ದಾನೆ, ಎಲ್ಲಿ? ಡಾಕ್ಟರ್ ಹತ್ರ. ಅಂದ್ರೆ ಇವರಿಗೆ ಕಾಫಿ ಮೇಲೆ ಅಡಿಕ್ಷನ್, ಅವನಿಗೆ ಟ್ಯಾಬ್ಲೆಟ್ ಅಡಿಕ್ಷನ್. ಅದು ಇತ್ತೀಚಿನ ದಿನಗಳಂತೂ ಮೊಬೈಲ್ ಫೋನ್ ಅನ್ನುವಂಥದ್ದು ಬಂದ ಮೇಲೆ ಜಗತ್ತಿನಲ್ಲಿ ಬೇರೆ ಎಲ್ಲರನ್ನೂ ಬಿಟ್ಟಿರಬಹುದು, ಮೊಬೈಲ್ ಫೋನ್ ಬಿಟ್ಟಿರ್ಲಿಕ್ಕೆ ಆಗಲ್ಲ ಅನ್ನುವ ಸ್ಥಿತಿಗೆ ಬಂದ್ಬಿಟ್ಟಿದೆ. ಡಿಪೆಂಡೆನ್ಸಿ ಆನ್ ಆಬ್ಜೆಕ್ಟ್ಸ್ ಅಂಡ್ ಪೀಪಲ್. ಎಲ್ಲಿಯ ತನಕ ಇದಿರುತ್ತದೋ ಅದಕ್ಕೆ ಬಂಧನ ಅಂತ ಹೆಸರು, ಸಂಸಾರ ಅಂತ ಹೆಸರು. ಸ್ವಾಮಿ ಚಿನ್ಮಯಾನಂದರು ಬಹಳ ಚೆನ್ನಾಗಿ ಹೇಳ್ತಾರೆ, ಸಂಸಾರಿ ಈಸ್ ಒನ್ ಹೂ ಬಿಹೈಂಡ್ ಸಂಸಾರಿ ಅಂತ. SARI, ಸಾರಿ ಏನಿದೆ ಸೀರೆ ಅಂತ ಕನ್ನಡದಲ್ಲಿ. ಒನ್ ಹೂ ಈಸ್ ಬಿಹೈಂಡ್ ಸಮ್ ಸಾರಿ, ಅವನೇ ಸಂಸಾರಿ ಅಂತ. ಯಾವುದೋ ಒಂದು ವಸ್ತುವನ್ನು, ವ್ಯಕ್ತಿಯನ್ನು ತನ್ನ ಸುಖಕ್ಕಾಗಿ ಆಶ್ರಯಿಸಿರುವವನು ಅವನಿಗೆ ಸಂಸಾರಿ, ಬಂಧನ ಉಳ್ಳವನು ಅಂತ ಕರೀತಾರೆ. ಆದರೆ ಈ ಮಹಾತ್ಮನಿದ್ದಾನಲ್ಲ, ಯಾರನ್ನೂ ಕೂಡ ಯಾವುದಕ್ಕೂ ಕೂಡ ಆಶ್ರಯಿಸಿರುವುದಿಲ್ಲ. ಆರಂಭದಲ್ಲಿ ವ್ಯಕ್ತಿ ಪ್ರಪಂಚವನ್ನು ಆಶ್ರಯಿಸ್ತಾನೆ. ಗುರುಗಳ ಬಳಿ ಹೋಗಿ ಸತ್ಸಂಗವನ್ನ ಮಾಡಿದ ಮೇಲೆ ಅವನಿಗೆ ಗೊತ್ತಾಗತ್ತೆ, ಪ್ರಪಂಚವನ್ನ ಆಶ್ರಯಿಸುವುದಕ್ಕಿಂತ ಉತ್ತಮ ಈಶ್ವರನನ್ನ ಆಶ್ರಯಿಸುವುದು ಒಳ್ಳೆಯದು ಅಂತ. ವರ್ಲ್ಡ್ ಡಿಪೆಂಡೆನ್ಸಿಯಿಂದ ಗಾಡ್ ಡಿಪೆಂಡೆನ್ಸಿಗೆ ಬರುವಂಥದ್ದು ಅಧ್ಯಾತ್ಮ ಸಾಧನೆಯ ಮೊದಲನೇ ಮೆಟ್ಟಿಲು. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲೇ ಹೇಳ್ತಾನೆ, ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷವ ಉದಾರಾ ಸರ್ವ ಏವೈತೆ ಅಂತ. ಈ ಆರ್ಥ ಮತ್ತು ಅರ್ಥಾರ್ಥಿ ಭಕ್ತರಿದ್ದಾರಲ್ಲ, ಇವರು ದೇವರನ್ನ ಆಶ್ರಯಿಸಿರುವುದು ಜ್ಞಾನಕ್ಕಾಗಿ ಅಲ್ಲ, ಮೋಕ್ಷಕ್ಕಾಗಲ್ಲ. ಆರ್ಥ ಅನ್ನೋದು ತನ್ನ ಕಷ್ಟ ದೂರ ಮಾಡ್ಕೊಳ್ಲಿಕ್ಕೆ ಆಶ್ರಯಿಸಿರ್ತಾನೆ. ಅರ್ಥಾರ್ಥಿ ದುಡ್ಡು, ಕಾಸು, ಹೆಸರು, ಕೀರ್ತಿಗೋಸ್ಕರ ಆಶ್ರಯಿಸಿರ್ತಾನೆ. ಆದ್ರೂ ಇವರನ್ನ ಶ್ರೇಷ್ಠರೇ ಅಂತ ಕರೆದಿದ್ದಾನೆ ಭಗವಂತ. ಯಾಕೆ ಅಂದ್ರೆ ವರ್ಲ್ಡ್ ಡಿಪೆಂಡೆನ್ಸಿಯಿಂದ ಗಾಡ್ ಡಿಪೆಂಡೆನ್ಸಿಗೆ ಬಂದಿದ್ದಾರಲ್ಲ, ಅದು ಒಂದು ಉತ್ತಮವಾದ ಹೆಜ್ಜೆ. ನನಗೆ ಕಷ್ಟವಾಯ್ತೋ, ಸಂಕಟವಾಯ್ತೋ, ಅಥವಾ ಏನೋ ಬೇಕೋ, ಭಗವಂತನಲ್ಲೇ ಕೇಳಿಕೊಳ್ಳುವಂಥದ್ದು, ಭಗವಂತನನ್ನ ಆರಾಧಿಸ್ತಕ್ಕಂಥದ್ದು. ಈ ಮೂಲಕವಾಗಿ ಪ್ರಪಂಚದ ಆಶ್ರಯವನ್ನ ಕಡಿಮೆ ಮಾಡ್ಕೊಳ್ತಕ್ಕಂತಹ ಮೊದಲನೇ ಹೆಜ್ಜೆ ಅದು. ಅದೂ ಕೂಡ ಪರಿಪೂರ್ಣ ಅಲ್ಲ. ಅಲ್ಲಿಂದ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಬರಬೇಕು. ಗಾಡ್ ಡಿಪೆಂಡೆನ್ಸಿಯಿಂದ ಸೆಲ್ಫ್ ಡಿಪೆಂಡೆನ್ಸಿ, ದಟ್ ಈಸ್ ಕಾಲ್ಡ್ ಇಂಡಿಪೆಂಡೆನ್ಸಿ. ಅದೇ ನಮಗೆ ನಿಜವಾದ ಸ್ವಾತಂತ್ರ್ಯ. ಗಾಡ್ ಡಿಪೆಂಡೆನ್ಸಿ ಇದ್ದಾಗ್ಲೂ ಕೂಡ
ಎಲ್ಲೋ ಒಂದ್ ಕಡೆಗೆ ಅವನು ದ್ವೈತ ಭಾವನೆಯನ್ನು ಹೊಂದಿರ್ತಾನೆ. ಈಶ್ವರನ ವಿಸ್ಮರಣೆ ಆದರೆ ಭಯ, ಈ ಮುಂತಾದಂತಹ ದ್ವೈತ ಭಯವನ್ನು ಉಂಟು ಮಾಡುತ್ತದೆ. ದ್ವಿತೀಯಾಧಿ ವೈ ಭಯಂ ಭವತಿ, ಎಲ್ಲಿ ಎರಡನೇದಿರ್ತದೋ ಅಲ್ಲಿ ಭಯ ಉಂಟಾಗ್ತದೆ. ಆದ್ರಿಂದ ಪೂರ್ಣವಾದಂತಹ ಸ್ವಾತಂತ್ರ್ಯ ಎಲ್ಲಿ ಅಂದ್ರೆ ಸೆಲ್ಫ್ ಡಿಪೆಂಡೆನ್ಸಿ, ಅಂದ್ರೆ ತನ್ನನ್ನೇ ಸುಖ ಮತ್ತು ಸುಭದ್ರತೆಗಾಗಿ, ರಕ್ಷಣೆಗಾಗಿ ತನ್ನನ್ನೇ ಆಶ್ರಯಿಸೋದು. ತನ್ನನ್ನ ಆಶ್ರಯಿಸೋದು ಅಂದ್ರೆ ಇನ್ನೇನರ್ಥ? ಅದು ಭಗವಂತನೇ, ನಿರ್ಗುಣ ಭಗವಂತ ಅಷ್ಟೇ. ಯಾರು? ನಮ್ಮೆಲ್ಲರ ಸ್ವರೂಪವಾಗಿರುವ ಸಚ್ಚಿದಾನಂದ ಆತ್ಮನನ್ನೇ ಸುಖ ಮತ್ತು ಭದ್ರತೆಗಾಗಿ ಆಶ್ರಯಿಸತಕ್ಕಂಥದ್ದು. ಅವನು ಮುಕ್ತ ಪುರುಷ. ಅದು ಯಾರು ಪ್ರಪಂಚವನ್ನು ಆಶ್ರಯಿಸಿದ್ದಾರೋ ಅವನು ಸಂಸಾರಿ, ಯಾರು ದೇವರನ್ನು ಆಶ್ರಯಿಸಿದ್ದಾರೋ ಅವನು ಭಕ್ತ, ಯಾರು ಸ್ವರೂಪವನ್ನು ಆಶ್ರಯಿಸಿದ್ದಾರೋ ಅವನು ಜ್ಞಾನಿ. ಆದ್ದರಿಂದ ಕ್ರಮಕ್ರಮವಾಗಿ ನಾವು ನಮ್ಮ ಸ್ವರೂಪವನ್ನೇ ಹ್ಯಾಪಿನೆಸ್, ಪೀಸ್ ಅಂಡ್ ಸೆಕ್ಯೂರಿಟಿಗಾಗಿ, ಸುಖ ಸುಶಾಂತಿ ಮತ್ತು ಸುರಕ್ಷತೆಗಾಗಿ ಆಶ್ರಯಿಸಬೇಕು. ಅದನ್ನೇ ಭಗವಂತ ಹೇಳ್ತಾನೆ, ಈ ಮಹಾತ್ಮನು ಯಾರನ್ನು, ಯಾವ ವಸ್ತುವನ್ನು, ಯಾವ ಸನ್ನಿವೇಶವನ್ನು, ಯಾವ ಪ್ರಯೋಜನಕ್ಕಾಗಿಯೂ ಆಶ್ರಯಿಸುವುದಿಲ್ಲ. ಇಷ್ಟಾದ ಮೇಲೆ ಅಂದ್ರೆ ಅರ್ಜುನನಿಗೆ ಏನು ಉಪದೇಶ ಕೊಟ್ಟಿದ್ದಾನೆ? ಕರ್ಮ ಬಿಡುವುದಕ್ಕೆ ಯಾರಿಗೆ ಅಧಿಕಾರ ಇದೆ ಅಂತ ಹೇಳಿದ ಮೇಲೆ, ನಿನಗೆ ಆ ಅಧಿಕಾರ ಇಲ್ಲ, ಆದ್ದರಿಂದ ಕರ್ಮವನ್ನ ಮಾಡು. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ, ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಆದ್ದರಿಂದ ಅರ್ಜುನ ಅಸಕ್ತನಾಗಿ ಯಾವಾಗಲೂ ಕಾರ್ಯಂ ಕರ್ಮ, ವಿದ್ಯುಕ್ತ ಕರ್ಮವನ್ನ ಚೆನ್ನಾಗಿ ಆಚರಿಸುವಂತ. ಎಷ್ಟು ಚಂದ ಹೇಳ್ತಾನೆ ಭಗವಂತ ನೋಡಿ. ಆದ್ದರಿಂದ ನಿಗಮನವನ್ನ ಮಾಡ್ತಾ ಇದ್ದಾನೆ, ತೀರ್ಮಾನವನ್ನ ಮಾಡ್ತಾ ಇದ್ದಾನೆ, ನಿರ್ಣಯವನ್ನ ನೀಡ್ತಾ ಇದ್ದಾನೆ. ಮೇಲೆ 2 ಶ್ಲೋಕಗಳ ಆಧಾರದ ಮೇಲೆ ಭಗವಂತ ಅರ್ಜುನಿಗೆ ಕೊಡುವ ನಿರ್ಣಯ ಏನಪ್ಪಾ ಅಂದ್ರೆ, ಅವರಿಗೆ ಕರ್ಮ ಬಿಡುವ ಅಧಿಕಾರ ಇದೆ, ನಿನಗಿಲ್ಲ, ಕರ್ಮ ಮಾಡಬೇಕು ನೀನು ಅಂತ. ಆತ್ಮರತಿ, ಆತ್ಮಸಂತುಷ್ಟಿ, ಆತ್ಮತೃಪ್ತಿಯನ್ನು ನೀನು ಪಡೆದಿಲ್ಲ, ನಿನಗೆ ನೈಷ್ಕರ್ಮ್ಯ ಸಿದ್ಧಿ ಆಗಲಿಲ್ಲ, ನಿನಗೆ ಕರ್ಮದ ಅವಶ್ಯಕತೆ ಇದೆ. ಎಷ್ಟು ಸುಂದರ ನೋಡಿ. ನೈಷ್ಕರ್ಮ್ಯ ಸಿದ್ಧಿಯನ್ನ ಕರ್ಮದಿಂದಲೇ ಪಡಿಬೇಕು ಅಂತ. ಅವರು ನಿಷ್ಕರ್ಮತೆಯ ಕಡೆಗೆ ಹೋಗಿದ್ದಾರೆ, ನೀನು ಕರ್ಮವನ್ನು ಮಾಡು, ಯಾಕಂದ್ರೆ ಇದರಿಂದಲೇ ಅಲ್ಲಿಗೆ ಹೋಗ್ಬೇಕಾಗಿದೆ. ನಶ್ಯದಿಂದ ವಿನಶ್ಯ ಮಂಕುತಿಮ್ಮ ಅಂತ ಹೇಳಿದ ಹಾಗೆ ಸತತಂ ಯಾವಾಗಲೂ ಮಾಡು ಅಂತ ಹೇಳ್ತಾನೆ. ಇಲ್ಲಿ 1 ಗಂಟೆನೋ 2 ಗಂಟೆನೋ ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡು ಬಂದು ನಾನು ಕರ್ಮಯೋಗಿ ಆಗಲ್ಲ ಇಲ್ಲಿ ಹೇಳ್ತಾ ಇರೋದು. ಬೆಳಿಗ್ಗೆಯಿಂದ ಸಂಜೆ ತನಕ ಮಾಡತಕ್ಕಂತಹ ಲೌಕಿಕ, ವೈದಿಕ ಎಲ್ಲ ರೀತಿಯ ಕರ್ಮಗಳನ್ನು ಕೂಡ ಭಗವದರ್ಪಣ ಬುದ್ಧಿಯಿಂದ ಮಾಡು. ಕಾರ್ಯಂ ಕರ್ಮ, ಅರ್ಜುನಿಗೆ ಎಲ್ಲಿ ಕಾರ್ಯಂ ಕರ್ಮ ಯಾವುದು? ಯುದ್ಧ ಮಾಡತಕ್ಕಂಥದ್ದು, ಧರ್ಮ ರಕ್ಷಣೆ ಮಾಡತಕ್ಕಂಥದ್ದು, ಸಮಾಜದ ರಕ್ಷಣೆ ಮಾಡತಕ್ಕಂಥದ್ದು ಕ್ಷತ್ರಿಯನಿಗೆ ಕರ್ತವ್ಯ. ನಮ್ಮ ವರ್ಣ ಮತ್ತು ಆಶ್ರಮಕ್ಕೆ ಯಾವ ಕರ್ಮವನ್ನ ವಿಧಿಸಿದೆಯೋ ಅದಕ್ಕೆ ಕಾರ್ಯಂ ಕರ್ಮ ಅಂತ ಹೇಳ್ತಾರೆ, ಮಾಡಬೇಕಾದಂತಹ ಕರ್ಮ. ಅದು ಹಿಂದಿನ ಶ್ಲೋಕದಲ್ಲಿ ಕೆಲವು ನಿಯತಂ ಕರ್ಮ ಎಂಬುದಾಗಿ ಹೇಳಿದ್ದ, ಇಲ್ಲಿ ಕಾರ್ಯಂ ಕರ್ಮ ಎಂಬುದಾಗಿ ಹೇಳ್ತಾನೆ. ಅದನ್ನ ನೀನು ಸಮ್ಯಕ್ ಆಚರ, ಚೆನ್ನಾಗಿ ಮಾಡು. ಇರುವ ಕೆಲಸವ ಮಾಡು, ಕಿರಿದೆನೆದೆ ಮನವಿಟ್ಟು ದೊರೆತುಗಿಡದೆ, ಧರಿಸು ಲೋಕದ ಪರಮಾರ್ಥವನು ಬಿಡದೆ, ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ನಮ್ಮ ಪಾಲಿಗೆ ಯಾವ ಕರ್ತವ್ಯ ಬಂದಿದೆಯೋ ಅದನ್ನ ಚೆನ್ನಾಗಿ ಆಚರಿಸಬೇಕು. ಒಂದು ಕಥೆ ಹೇಳ್ತಾರೆ ಹನುಮಂತನಿಗೆ ಸಂಬಂಧಪಟ್ಟ ಹಾಗೆ. ಶ್ರೀರಾಮನಿಗೆ ಪಟ್ಟಾಭಿಷೇಕ ಆದ ಮೇಲೆ ರಾಮನ ಸೇವೆ ಮಾಡತಕ್ಕಂತಹ ಒಂದು ಸೇವಕರ ಪಟ್ಟಿಯನ್ನು ಮಾಡಿದ್ರಂತೆ. ಅಲ್ಲಿ ಮೊದಲು ಏನಾಗ್ತಿತ್ತು ಅಂದ್ರೆ ಹನುಮಂತನೇ ಎಲ್ಲಾ ಸೇವೆಯನ್ನು ಮಾಡ್ತಾ ಇದ್ದ. ಶ್ರೀರಾಮನು ಬೆಳಿಗ್ಗೆ ಆರಂಭ ಮಾಡಿ ಸಂಜೆ ವಿಶ್ರಾಂತಿಗೆ ಹೋಗುವ ತನಕ
ಅವನಿಗೆ ಎಲ್ಲ ಸೇವೆಯನ್ನು ಹನುಮಂತ ನೋಡ್ಕೊಳ್ತಿದ್ದ. ಅಲ್ಲಿ ಇರತಕ್ಕಂತಹ ಕೆಲವರಿಗೆ ಆಪ್ತರಿಗೆ ಸ್ವಲ್ಪ ಆಸೆ ಆಯ್ತದೆ, ರಾಮನ ಸೇವೆ ನಾವು ಮಾಡಬೇಕು, ಹನುಮಂತನೇ ಎಲ್ಲ ಮಾಡ್ತಿದ್ದಾನೆ ಅಂತ ಒಂದು ಮೀಟಿಂಗ್ ಮಾಡಿದ್ರಂತೆ, ಸಭೆ. ಆ ಸಭೆಯಲ್ಲಿ ಮುಖ್ಯವಾದಂತಹ ಸೇವೆಗಳನ್ನೆಲ್ಲ ಬೇರೆಯವರಿಗೆ ವಹಿಸ್ಕೊಟ್ಟು ಹನುಮಂತನಿಗೆ ಮಾತ್ರ ಒಂದು ನಿಗ್ಲಿಜಿಬಲ್ ಸೇವೆ, ಅದು ಮಾಡಿದ್ರೂ ಆಗ್ತದೆ ಮಾಡದಿದ್ರೂ ಆಗ್ತದೆ ಅಂತ ಒಂದು ಸೇವೆ ಕೊಟ್ರಂತೆ. ಅವನ ಸ್ನಾನಕ್ಕೆ ಅಣಿ ಮಾಡುವುದು ಒಬ್ನು, ಭೋಜನಕ್ಕೆ ಅಣಿ ಮಾಡೋದು ಒಬ್ನು, ಭೋಜನವನ್ನ ಬಡಿಸುವವನು ಒಬ್ನು, ಬಟ್ಟೆ ತೊಳೆಯುವನು, ಅದೆಲ್ಲ ಮುಖ್ಯ ಸೇವೆನೆ ಬೇರೆಯವರು ಮುಖ್ಯ ವ್ಯಕ್ತಿಗಳು ತಕ್ಕೊಂಡ್ರು. ಹನುಮಂತನಿಗೆ ಏನ್ ಹೇಳಿದ್ರಂತೆ ಅಂದ್ರೆ, ಯಾವಾಗ ರಾಮ ಆಕಳಿಕೆ ಮಾಡ್ತಾನೆ ಆವಾಗ ಚಿಟಿಕೆ ಹೊಡಿಬೇಕು ನೀನು ಅಂತ. ಅಂದ್ರೆ ಅವರ ಪ್ರಕಾರ ಅದೊಂದು ಸೇವೆಯೇ ಅಲ್ಲ. ಹಾಗೆ ಒಂದು ಅವರಿಗೆ ಅಸೂಯೆಯಿಂದ ಹಾಗೆ ಮಾಡಿದ್ರಂತೆ. ಹನುಮಂತ ಎಂಥ ವ್ಯಕ್ತಿ, ಏನೇ ಬರಲಿ ಶ್ರೀರಾಮನ ಅನುಗ್ರಹ ಅಂತ ಹೇಳುವವನು. ಆದ್ರಿಂದ ಇಷ್ಟು ದಿನ ಎಲ್ಲ ಮಾಡುವ ಅವಕಾಶ ಸಿಕ್ಕಿತ್ತು, ಈಗ ಭಗವದ್ ಇಚ್ಛೆ ಇಷ್ಟಕ್ಕೆ ನನ್ನ ಪಾಲಿಗೆ ಸೀಮಿತವಾಗಿದೆ, ಆಗ್ಲಿಯಪ್ಪ ರಾಮನ ಇಚ್ಛೆ ಅಂತ ಹೇಳಿದ್ನಂತೆ. ರಾಮನಿಗೂ ವಿಷಯ ಗೊತ್ತಿತ್ತು, ಆದರೆ ಸುಮ್ಮನೆ ಇದ್ದ. ಯಾಕೆ? ಹನುಮಂತನ ಮಹಾತ್ಮೆ ಪ್ರಕಟ ಆಗ್ಲಿಕ್ಕೆ ಒಂದು ಅಪಾರ್ಚುನಿಟಿ ಇತ್ತು, ಎಲ್ರಿಗೂ ಗೊತ್ತಾಗ್ಲಿ ಯಾರು ಹನುಮಂತ ಅಂತ. ಸರಿ, ಇವಾಗ ಚಿಟಿಕೆ ಹೊಡೆಯೋ ಕೆಲಸ ಅಲ್ವಾ. ಹನುಮಂತ ಬೆಳಿಗ್ಗೆ ಬಂದು ಶ್ರೀರಾಮನು ಏಳುವುದಕ್ಕಂತ ಪ್ರಕೋಷ್ಠದ ಹೊರಗೆ ಕೂತ್ಕೊಳ್ಳುವವನು. ತದನಂತರ ಶ್ರೀರಾಮ ಸಿಂಹಾಸನದ ಮೇಲೆ ಕೂತ್ಕೊಂಡು ಅವನ ಪಕ್ಕದಲ್ಲೇ ಕೂತ್ಕೊಳ್ಳೋಣ. ಎಲ್ರು ಯೋಚನೆ ಮಾಡ್ತೇನೆ, ಈ ಕಷ್ಟ ಆಯ್ತಲ್ಲ ಇದು. ಇಷ್ಟು ದಿನಗಳ ಕಾಲ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಹೋಗ್ತಿದ್ದ, ರಾಮನಿಂದ ದೂರ ಆಗ್ತಿದ್ದ. ಈ ಚಿಟಿಗೆ ಹೊಡೆಯುವ ಸೇವೆ ಕೊಟ್ಟದ್ರಿಂದ 24 ಗಂಟೆ ರಾಮನ ಹತ್ರನೇ ಇರೋ ಪ್ರಸಂಗ ಬಂತಲ್ಲ. ರಾಮನ ಮುಖ ನೋಡ್ತಾ ಇರ್ತಿದ್ದ ಅವನು. ಯಾಕೆ ಇಷ್ಟೊತ್ತಿಗೆ ಆ ಕಡೆಗೆ ತೆಗಿತಾನೆ ನೋಡ್ಬೇಕಲ್ಲ. ಬೇರೆಯವರಿಗೆ ಅಸೂಯೆ ಆಯ್ತು. ಅದಕ್ಕೆ ಭಗವಂತ ಕೊಟ್ಟಿದ್ದನ್ನ ನಾವು ಸ್ವೀಕಾರ ಮಾಡಿದ್ರೆ ನಮ್ಗೆ ಉದ್ಧಾರ ಆಗ್ತದೆ. ನಾವು ಅದು ಬೇಡ ಇದು ಬೇಡ ಇದು ಬೇಕು ಅಂತ ಆಗ್ರಹ ಮಾಡಿದ್ರೆ ಸಮಸ್ಯೆ ಆಗ್ತದೆ. ಏನು ಬಂತು ಈಶ್ವರ ಇಚ್ಛೆ ಅಂತ ಸ್ವೀಕಾರ ಮಾಡಿಬಿಟ್ಟ ಹನುಮಂತ, ಅದು ಅನುಕೂಲವೇ ಆಯ್ತು ಅವನಿಗೆ. ಕಡೆಗೆ ಕಥೆ ಎಲ್ಲಿವರೆಗೆ ಬಂತು? ಶ್ರೀರಾಮ ಮಲಗಲಿಕ್ಕಂತ ವಿಶ್ರಾಂತಿಯ ಪ್ರಕೋಷ್ಠಕ್ಕೆ ಬಂದಿದ್ದಾನೆ, ಸೀತಮ್ಮನವರು ಬಂದಿದ್ದಾರೆ, ಬಾಗಿಲು ಮೂಲೆಯಲ್ಲಿ ಕೂತ್ಕೊಂಡಿದ್ದಾನೆ. ಅವನು ಬಾಗಿಲು ಹಾಕ್ಲಿಕ್ಕೆ ಹೋಗಿದ್ದಾರೆ, ಮೂಲೆಯಲ್ಲಿ ಕೂತ್ಕೊಂಡಿದ್ದಾನೆ ಆಂಜನೇಯ ಸ್ವಾಮಿ. ಅಮ್ಮನವರು ಸೀತಮ್ಮನವರು ಕೇಳ್ತಾರಂತೆ, ಆಂಜನೇಯ ನೀನು ಇಲ್ಲಿ ಬರಬಾರ್ದಲ್ವಾ, ಇಲ್ಲಿ ಯಾಕೆ ಬಂದೆ? ಅಮ್ಮ ನನಗೆ ಚಿಟಿಕೆ ಹೊಡೆಯೋ ಕೆಲಸ ಕೊಟ್ಟಿದ್ದಾರೆ, ಆಕಳಿಕೆ ಬಂದ್ರೆ ಚಿಟಿಕೆ ಹೊಡೆಯೋ ಕೆಲಸ ಕೊಟ್ಟು, ಅದು ಗೊತ್ತು ವಿಷಯ, ಆದ್ರೆ ಇಲ್ಲಿ ಒಳಗಡೆಗೆ ಬರೋದು ಸರಿಯಲ್ಲ, ಹೊರಗೆ ಹೋಗು ನೀನು. ಆಯ್ತು, ಹನುಮಂತ ಸೀದಾ ಹೊರಗೋದ. ಎಲ್ಲಿ? ಅರಮನೆ ಬಿಟ್ಟು ಹೊರಗೆ ದೊಡ್ಡ ಮಹಾದ್ವಾರದ ಹೊರಗಡೆ ಹೋಗಿ ಕೂತ್ಕೊಂಡಿದ್ದಾನೆ, ಯಾರಿಗೂ ಕಾಣಿಸಿದ ಹಾಗೆ. ಹನುಮಂತ ಹೊರಗೆ ಹೋದದ್ದಷ್ಟೇ ರಾಮನಿಗೆ ಆಕಳಿಕೆ ತಡಿಲಿಕ್ಕೆ ಆಗ್ತಾ ಇಲ್ಲ. ಒಂದ್ರ ಮೇಲೆ ಇನ್ನೊಂದು ಮತ್ತೊಂದು ಮಗದೊಂದು ಕೈಯ ಮೇಲೆ ಆಕಳಿಕೆ ಬರ್ತಾ ಇದೆ. ವೈದ್ಯರು ಬಂದ್ರು, ಪಂಡಿತರು ಬಂದ್ರು, ಶಾಸ್ತ್ರಿಗಳು ಬಂದ್ರು, ಎಲ್ಲಾ ವಿಧದ ಚಿಕಿತ್ಸೆಗಳು ಆಯ್ತು, ಆಕಳಿಕೆ ಮಾತ್ರ ನಿಲ್ತಾ ಇಲ್ಲ. ಕಡೆಗೆ ಯಾರೋ ಹೇಳಿದ್ರಂತೆ, ಹನುಮಂತನ ಕರೀರಿ, ಅವನು ಏನಾದ್ರೂ ಪರಿಹಾರ ಮಾಡ್ತಾನೆ ಅಂತ ಹೇಳಿದಾಗ ಹನುಮಂತನ ಹುಡುಕಿಕೊಂಡು ಹೋದ್ರಿ. ಎಲ್ಲಿ? ಹೊರಗೆ ಹೋಗ್ಬಿಟ್ಟಿದ್ದಾನೆ. ಅಲ್ಲಿ ಕೂತ್ಕೊಂಡು ಎರಡೂ ಕೈಯಲ್ಲಿ ಒಂದೇ ಸಮನೆ ಚಿಟಿಕೆ ಹೊಡಿತಾ ಇದ್ದಂತೆ, ನಿರಂತರ ಚಿಟಿಕೆ. ಕರ್ಕೊಂಡ್ ಬಂದ್ರತ್ತೆ, ಏನ್ ಹನುಮಂತ ನೀನ್ ಇತ್ಲಾಗ ಚಿಟಿಕೆ ಹೊಡಿಯೋದು, ರಾಮನಿಗೆ ಆಕಳಕ್ಕೆ ನಿಲ್ತಾ ಇಲ್ಲ, ನೀನ್ ಯಾಕೆ ಹೀಗ್ ಮಾಡ್ತಿದ್ದಿ ಅಂದ್ರೆ, ನನಗೆ ಕೊಟ್ಟಿರೋ ಸೇವೆ ಯಾವುದು? ಆಕಳಕ್ಕೆ ಬಂದ್ರೆ ಚಿಟಿಕೆ ಹೊಡಿಯೋದು. ನನ್ನ ಕಡೆಯಿಂದ ಲೋಪ ಆಗ್ಬಾರ್ದು, ಅದಕ್ಕೆ ನನ್ನ ಕಡೆಯಿಂದ ದೋಷ ಆಗದೆ ಇರ್ಲಿ ಅಂತ ಹೊಡಿತಾ ಇದ್ದೇನೆ ಅಂತೆ. ಕಡೆಗೆ ಎಲ್ರೂ ನಮಸ್ಕಾರ ಮಾಡಿ ಹೇಳಿದ್ರಂತೆ, ಮುಂಚಿನ ಹಾಗೆ ಸೇವೆಯನ್ನ ಎಲ್ಲಾ ನೀನೇ ಮಾಡ್ಕೊಂಡಿರು ಮಾರಾಯ, ಈ ಚಿಟಿಕೆ ಹೊಡೆಯೋ ಸೇವೆಯನ್ನು ಮಾಡಬೇಡ ಅಂತ. ಅಂದ್ರೆ ದೇವರು ನಮಗೆ ಏನು ಕೊಡ್ತಾನೋ ಅದನ್ನ ಶ್ರದ್ಧೆಯಿಂದ ಮಾಡಿದ್ರೆ ನಮ್ಮ ಉದ್ಧಾರ ಆಗ್ತದೆ. ಅದು ಕಸ ಹೊಡೆಯುವುದೋ, ನೆಲ ಗುಡಿಸೋದು, ಅಡುಗೆ ಮಾಡುವುದು, ಪಾಠ ಮಾಡುವುದು, ಯಾವುದೋ ಒಂದು, ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು. ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ದೊಡ್ಡ ದೊಡ್ಡ ಕೆಲಸ ಮಾಡುವವರು ಶ್ರೇಷ್ಠ ಅಲ್ಲ, ಸಣ್ಣ ಕೆಲಸವನ್ನು ಸರಿಯಾಗಿ ಮಾಡುವವರು ಶ್ರೇಷ್ಠರಾಗ್ತಾರೆ ಅಂತ. ಎಷ್ಟೋ ಕಡೆ ಸಂದರ್ಭದಲ್ಲಿ ಈ ಗೃಹಿಣಿಯರಿಗೆಲ್ಲ ಅನಿಸ್ತಿರ್ತದೆ, ನೀವು ಏನ್ ಮಾಡ್ತೀರಿ ಅಮ್ಮ ಅಂತ ಕೇಳಿದಾಗ, ಏನಿಲ್ಲ ಸ್ವಾಮಿ ಮನೆ ಕೆಲಸ ಅಷ್ಟೇ ಅಂತ. ಅದರಂತೂ ಶ್ರೇಷ್ಠವಾದ ಕೆಲಸ ಇನ್ನೆಲ್ಲಿದೆ? ಮನೆಯೇ ಮಠವೆಂದು ತಿಳಿ
ತಂದೆ ತಾಯಿಯ ಗುರು ಅನವರತ ಪರಿಚರ್ಯೆಯ ಬರೊರೆವ ಪಾಠ ನಿನಗುಳಿವ ಜಗವ ಮುಟ್ಟಿಪ ಸೇತು ಸಂಸಾರ ಮನಕೆ ಪುಟ ಸಂಸ್ಕಾರ ಮಂಕುತಿಮ್ಮ. ಅದ್ಭುತವಾದಂತಹ ಸಾಧನಾ ಕ್ಷೇತ್ರ ಅದು. ಒಬ್ಬ ಶಿಕ್ಷಕರು ಇರ್ಬೋದು, ಒಬ್ರು ವೈದ್ಯರು ಇರ್ಬೋದು, ಒಬ್ರು ಇಂಜಿನಿಯರ್ ಇರ್ಬೋದು, ಕೃಷಿಕ ಇರ್ಬೋದು. ಆ ಕೃಷಿ ಮಾಡತಕ್ಕಂತಹ ಎಷ್ಟು ಅದ್ಭುತವಾದಂತಹ ಕೆಲಸ. ವೃಕ್ಷಗಳ ಜೊತೆ ಇರತಕ್ಕಂಥದ್ದು, ಪಾಠ ಮಾಡೋದು ಮಕ್ಕಳ ಜೊತೆ ಇರತಕ್ಕಂಥದ್ದು. ನಾವು ಅದನ್ನ ಪವಿತ್ರವಾದ ಕೆಲಸ ಅಂತ ನೋಡಿದ್ರೆ ಪ್ರತಿಯೊಂದು ಕೆಲಸವೂ ಕೂಡ ನಮ್ಮ ಉದ್ಧಾರಕ್ಕೆ ಕಾರಣವಾಗ್ತದೆ. ಅದು ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ಫಲದ ಮೇಲೆ ಆಸಕ್ತಿ ಹೊರತು ಕರ್ಮದ ಮೇಲೆ ಆಸಕ್ತಿ ಇಲ್ಲ. ಮಂತ್ ಎಂಡ್ ಬಗ್ಗೆ ನಮಗೆ ಯೋಚನೆ ಹೊರತು ಪ್ರತಿ ದಿನದ ಕೆಲಸದಲ್ಲಿ ನಾನು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತಿದ್ದೇನೆ. ಅದು ಸಮಾಚಾರ, ಇಷ್ಟು ಸರಿಯಾದ ಸಮ್ಯಕ್ ಆಚಾರ, ಚೆನ್ನಾಗಿ ಮಾಡು ಇರುವ ಕೆಲಸವನ್ನ. ಮತ್ತೆ ಅಸಕ್ತ, ಫಲದಲ್ಲಿ ಅಪೇಕ್ಷೆಯನ್ನು ಬಿಟ್ಟು ಫಲಾಪೇಕ್ಷೆಯ ಬಗ್ಗೆ ಆಸಕ್ತಿ ಹೊಂದದೆ ಕರ್ಮದಲ್ಲಿ ನೀನು ಆಸಕ್ತಿಯನ್ನು ಹೊಂದು. ಗೆಲುವೋ ಸೋಲೋ, ಲಾಭವೋ ನಷ್ಟವೋ ಅದು ಮುಖ್ಯವಲ್ಲ. ಕರ್ಮವನ್ನ ನೀವು ತುಂಬಾ ಚೆನ್ನಾಗಿ ಮಾಡುವುದರ ಕಡೆಗೆ ನಿನಗೆ ಲಕ್ಷ್ಯವಿರಲಿ. ಕರ್ಮ ಯೋಗ ಬುದ್ಧಿಯಿಂದ ಕರ್ಮವನ್ನ ಮಾಡಿದರೆ ಎರಡು ಲಾಭವಾಗ್ತದೆ, ನೆನಪಿರ್ಲಿ. ಒಂದು ಲಾಭ ಅಂತಃಕರಣ ಶುದ್ಧಿ, ತನ್ಮೂಲಕವಾಗಿ ಮೋಕ್ಷ ಪ್ರಾಪ್ತಿ. ಇನ್ನೊಂದು ಲಾಭ ಕರ್ಮಯೋಗಿಯ ಮನಸ್ಸು ಶಾಂತವಾಗಿರುವುದರಿಂದ ಆ ಎಫಿಷಿಯನ್ಸಿ ಇನ್ ದ ಆಕ್ಷನ್, ನಾವು ಮಾಡತಕ್ಕಂಥ ಪ್ರತಿಯೊಂದು ಕರ್ಮದಲ್ಲಿಯೂ ಕೂಡ ಒಂದು ಉತ್ತಮವಾದಂತಹ ಒಂದು ಫಲ ಕಾಣಿಸ್ತದೆ. ಯಾಕಂದ್ರೆ ಫಲಾಸಕ್ತಿಯನ್ನು ಬಿಟ್ಟಾಗ, ಕರ್ಮವನ್ನ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದಾಗ ಆ ಮನಸ್ಸು ಅನ್ನುವಂಥದ್ದು ಪ್ರಶಾಂತವಾಗ್ತದೆ. ಪ್ರಶಾಂತವಾದ ಅಂತಃಕರಣದಿಂದ ಮಾಡಿದ ಪ್ರತಿಯೊಂದು ಕೆಲಸವೂ ಸಕ್ಸಸ್ಫುಲ್ ಆಗ್ತದೆ. ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫಲಾಪೇಕ್ಷೆಯನ್ನು ಬಿಟ್ಟು ಮಾಡೋದ್ರಿಂದ ನಮಗೇನಾದ್ರೂ ಲಾಸ್ ಆಗೋದು ಅಂತ ಇಲ್ಲ. ಆದ್ರೆ ಜಗತ್ನಲ್ಲಿ ಲಾಭ ಆಗ್ಲಿ ಅಂತ ಹೇಳ್ಕೊಂಡು ಕರ್ಮಯೋಗ ಮಾಡೋದಲ್ಲ. ಕರ್ಮಯೋಗದ ಉದ್ದೇಶ ಅಂತಃಕರಣ ಶುದ್ಧಿ, ತನ್ಮೂಲಕ ಮೋಕ್ಷ ಪ್ರಾಪ್ತಿ. ಆ ದೃಷ್ಟಿಯಿಂದ ಮಾಡಿದವನಿಗೆ ಜಗತ್ತಿನಲ್ಲಿಯೂ ಸೋಲು ಆಗುವುದಿಲ್ಲ ಅಂತ. ಒಂದೊಮ್ಮೆ ಸೋಲಾದರೂ ಕೂಡ ಅದು ಸೋಲಲ್ಲ, ಅದು ಗೆಲುವೆ. ಯಾಕೆ ಹೇಳಿ? ಅತ್ಯಂತ ದೊಡ್ಡ ಲಾಭ ಪಡೆದಿದ್ದಾನೆ, ಅಂತಃಕರಣ ಶುದ್ಧಿ. ಕರ್ಮಯೋಗಿಗೆ ಸೋಲೇ ಇಲ್ಲ, ನಷ್ಟವೇ ಇಲ್ಲ. ಯಾಕಂದ್ರೆ ಅಂತಃಕರಣ ಶುದ್ಧಿ ಎನ್ನುವ ಬಹಳ ದೊಡ್ಡ ಲಾಭ ಅವನ ಪಾಲಿಗೆ ಇರ್ತದೆ. ಜಗತ್ತಿನ ದೃಷ್ಟಿಯಿಂದ ಸೋಲಿರಬಹುದು, ಅವಮಾನ ಇರಬಹುದು, ನಷ್ಟ ಇರಬಹುದು. ಆಧ್ಯಾತ್ಮಿಕ ದೃಷ್ಟಿಯಿಂದ ಅವನಿಗೆ ಗೆಲುವು ಮಾತ್ರವೇ ನಿಶ್ಚಯವಾಗಿರತಕ್ಕಂಥದ್ದು. ಆದ್ದರಿಂದ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಯಾವ ವ್ಯಕ್ತಿಯು ಅಸಕ್ತನಾಗಿ ಫಲಾಭಿಸಂಧಿಯನ್ನ ಬಿಟ್ಟು, ಫಲದ ಬಗ್ಗೆ ಆಗ್ರಹವನ್ನ ಬಿಟ್ಟು ಕರ್ಮವನ್ನ ಈಶ್ವರನ ಪೂಜೆ ಎಂಬ ಭಾವದಲ್ಲಿ ಚೆನ್ನಾಗಿ ಆಚರಿಸಿದರೆ ಅವನಿಗೆ ಮೋಕ್ಷ ಎನ್ನುವ ಫಲ ಸಿಗ್ತದೆ. ಪರಂ ಆಪ್ನೋತಿ. ಪರಂ ಅಂದ್ರೆ ಶ್ರೇಷ್ಠವಾದಂತಹ ಪದವಿ, ಮೋಕ್ಷ ಅಂತ ಅರ್ಥ. ಆದ್ದರಿಂದ ಅರ್ಜುನ, ನೀನು ಕರ್ಮವನ್ನ ಮಾಡು, ಯುದ್ಧವನ್ನ ಮಾಡು ಎಂಬುದಾಗಿ ಭಗವಂತ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಇಷ್ಟ ಆದಮೇಲೆ ಇನ್ನು ಮುಂದಿನ ಶ್ಲೋಕಗಳಲ್ಲಿ ಇನ್ನೆರಡು ದೃಷ್ಟಿಯನ್ನ ಅವನು ತೋರಿಸಿಕೊಡ್ತಾ ಇದ್ದಾನೆ. ವಿದ್ವದಾಚರಣೆಯ ದೃಷ್ಟಿ, ಲೋಕ ಸಂಗ್ರಹ ದೃಷ್ಟಿ. ಅದನ್ನು ನೋಡೋಣ. ಶ್ಲೋಕ ಸಂಖ್ಯೆ 20. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಈ ಒಂದೇ ಶ್ಲೋಕದಲ್ಲಿ ಎರಡು ದೃಷ್ಟಿಕೋನವನ್ನ ತೋರಿಸ್ಕೊಟ್ಟಿದ್ದಾನೆ. ಶ್ಲೋಕದ ಅರ್ಧ ಭಾಗ ಅಂದ್ರೆ ಮೇಲ್ಭಾಗದಲ್ಲಿ ವಿದ್ವದ್ ಆಚರಣೆಯ ದೃಷ್ಟಿಯನ್ನು ತೋರಿಸಿದ್ದಾನೆ. ಕೆಳಗಡೆ ಭಾಗದಲ್ಲಿ ಇನ್ನೊಂದು ಅರ್ಧದಲ್ಲಿ ಲೋಕ ಸಂಗ್ರಹದ ದೃಷ್ಟಿಯನ್ನು ಹೇಳ್ತಾನೆ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ. ಜನಕ, ಅಶ್ವಪತಿ, ಭಗೀರಥ, ಪ್ರಹ್ಲಾದ, ಶ್ರೀರಾಮ, ಇಕ್ಷ್ವಾಕು, ಮನು ಮುಂತಾದಂತಹ ಹಿರಿಯ ರಾಜರುಗಳೆಲ್ಲ ಕರ್ಮದಿಂದಲೇ ಸಂಸಿದ್ಧಿಯನ್ನ ಪಡೆದುಕೊಂಡ್ರು ಅಂತ. ಮುಂದೆ ಇದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಲಿಕ್ಕಿದೆ ಅವನು.
ದೊಡ್ಡವರ ಆಚರಣೆ ಮುಖ್ಯ ವಿಷಯವನ್ನು ಇಟ್ಟುಕೊಂಡು ವಿಸ್ತಾರ. ಇಲ್ಲಿ ದೊಡ್ಡವರ ನಡತೆಯನ್ನ ನೋಡಿ ನೀನು ಅನುಸರಿಸಬೇಕು ಎಂಬುದಾಗಿ ಹೇಳ್ತಾನೆ. ಜ್ಯೇಷ್ಠರು ಶ್ರೇಷ್ಠರು ಯಾರಿರ್ತಾರೋ ಅವರ ನಡತೆ ಅಂತಕ್ಕಂಥದ್ದು ನಮಗೆ ಪ್ರಮಾಣವಾಗ್ತದೆ. ಸುಸಂಸ್ಕೃತರ ಆರ್ಯರ ನಡವಳಿಕೆ ಅನ್ನುವಂಥದ್ದು ಉಳಿದವರಿಗೆ ಒಂದು ಆದರ್ಶವಾಗ್ತದೆ. ಅದಕ್ಕೆ ನಮ್ಮ ಸ್ವಾಮೀಜಿಯವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ನೀವು ಯಾವ ಗ್ರಂಥವನ್ನು ಓದದೇ ಇದ್ರೂ ತೊಂದರೆ ಇಲ್ಲ, ಮಹಾತ್ಮರ ಜೀವನ ಚರಿತ್ರೆಯನ್ನು ಓದುವುದನ್ನು ಮರಿಬೇಡಿ ಅಂತ. ಅವರಿಗೆ ಒಂದು ಸಂದರ್ಭದಲ್ಲಿ ಒಬ್ರು ಹಿರಿಯರು ಕೊಟ್ಟ ಉಪದೇಶ, ಯಾರದೋ ಮನೆಗೆ ಭಿಕ್ಷೆಗೆ ಹೋಗಿದ್ರಂತೆ. ಆ ಮನೆಯ ವೃದ್ಧರು ಕೇಳಿದ್ರಂತೆ, ಸ್ವಾಮಿಗಳು ಏನೇನು ಓದ್ಕೊಂಡಿದ್ದೀರಿ ಅಂತ. ಅವರು ಪ್ರಸ್ಥಾನತ್ರಯಿ ಅಂತ ಹೇಳಿದ್ರು, ಬ್ರಹ್ಮಸೂತ್ರ, ಭಗವದ್ಗೀತೆ, ಉಪನಿಷತ್ತುಗಳು ಅಂತ. ಆಗ ಹಿರಿಯರು ಹೇಳಿದಂತೆ, ಅದೆಲ್ಲ ಸರಿ, ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಮಹಾತ್ಮರ ಜೀವನ ಚರಿತ್ರೆ ಓದುವುದನ್ನು ಮರಿಬೇಡಿ, ತುಂಬಾ ಲಾಭ ಆಗ್ತದೆ ಅದರಿಂದ ನಿಮಗೆ ಅಂತ ಹೇಳಿದ್ರಂತೆ. ಆ ವಿದ್ವದ್ ಆಚರಣೆ ಅನ್ನುವಂಥದ್ದಿಯಲ್ಲ, ಜ್ಞಾನಿಗಳ ನಡತೆ ಅನ್ನುವಂಥದ್ದು ನಮಗೆ ಹೆಚ್ಚು ಪ್ರಭಾವವನ್ನ ಉಂಟು ಮಾಡುತ್ತೆ ನಮ್ಮ ಜೀವನದಲ್ಲಿ. ಅದಕ್ಕೆ ರಾಜರೇ ಆಗಿ ಆಳ್ವಿಕೆಯನ್ನು ಮಾಡಿರತಕ್ಕಂತಹ ಜನಕ, ಅಶ್ವಪತಿ ಮುಂತಾದವರ ನಡವಳಿಕೆಯನ್ನು ನೋಡಿದ್ರೂ ಗೊತ್ತಾಗ್ತದೆ, ಕರ್ಮದಿಂದಲೇ ಅವರು ಮೋಕ್ಷವನ್ನ ಪಡೆದರು. ಇಲ್ಲಿ ಸಂಸಿದ್ಧಿ ಎಂಬ ಶಬ್ದಕ್ಕೆ ಎರಡು ರೀತಿಯಲ್ಲಿ ಅರ್ಥ ಮಾಡ್ತಾರೆ. ಅಂತಃಕರಣ ಶುದ್ಧಿಗೂ ಕೂಡ ಸಂಸಿದ್ಧಿ ಅಂತ ಕರೀತಾರೆ. ಸಂಸಿದ್ಧಿ ಅಂದ್ರೆ ಮೋಕ್ಷ, ಜೀವನ್ ಮುಕ್ತಿಗೂ ಕೂಡ ಸಂಸಿದ್ಧಿ ಎಂಬ ಶಬ್ದ ಪ್ರಯೋಗ ಆಗ್ತದೆ. ಎರಡು ದೃಷ್ಟಿಕೋನದಲ್ಲೂ ಸರಿಯಾಗ್ತದೆ ಇದು ಶ್ಲೋಕ. ಕರ್ಮವನ್ನು ಮಾಡುತ್ತಲೇ ಅಂತಃಕರಣ ಶುದ್ಧಿಯನ್ನು ಪಡೆದರು ಜನಕ ಮುಂತಾದವರು, ಇನ್ನು ಕರ್ಮಯೋಗದಿಂದಲೇ ಮೋಕ್ಷವನ್ನು ಪಡೆದರು ಜನಕಾದಯರು. ಎರಡು ದೋಷ, ತಪ್ಪಿಲ್ಲ. ಎಲ್ಲೋ ಒಂದ್ ಕಡೆಗೆ ಕೆಲವರ ಮನಸ್ಸಲ್ಲಿ ಇರ್ತದೆ, ಏನು, ಮೋಕ್ಷವನ್ನು ಪಡೆಯಬೇಕಾದ್ರೆ ನಾವು ಗೃಹಸ್ಥಾಶ್ರಮವನ್ನು ಬಿಡಬೇಕು ಅಂತ. ಸಂಸಾರದ ಮಧ್ಯೆ, ಜಂಜಾಟಗಳ ಮಧ್ಯೆ ಮೋಕ್ಷವನ್ನು ಪಡೆಯಲಿಕ್ಕಾಗಲ್ಲ, ಇದನ್ನು ಬಿಟ್ಟು ಎಲ್ಲಿಗೋ ಹೋಗ್ಬೇಕು ಅಂತ. ಹಾಗೆ ಎಂದೂ ಶಾಸ್ತ್ರಗಳು ಹೇಳಿಲ್ಲ. ಭಗವದ್ಗೀತೆಯೇ ಸ್ಪಷ್ಟವಾಗಿ ಹೇಳುತ್ತೆ, ಮಹಾ ಸಂಸಾರಿಗಳು ಕೂಡ ಮೋಕ್ಷವನ್ನು ಹೊಂದಿದ್ದಾರೆ. ಈಗ ರಾಜನಾಗುವಂಥದ್ದು ಏನಿದೆ, ಒಬ್ಬ ಪ್ರಭುವಾಗಿ ಆಳ್ವಿಕೆ ನಡೆಸ್ತಕ್ಕಂಥದ್ದು ಸಣ್ಣ ಸಂಸಾರವೇ ಅದು. ಒಂದು ಮನೆಯನ್ನು ನೋಡ್ಕೊಳ್ಳಿಕ್ಕೆ ಒದ್ದಾಟ ಆಗ್ತದೆ, ರಾಷ್ಟ್ರವನ್ನು, ದೊಡ್ಡ ಭೂಭಾಗವನ್ನು, ವ್ಯವಸ್ಥೆಯನ್ನು ನೋಡ್ಕೊಳ್ತಕ್ಕಂಥದ್ದು ಎಷ್ಟು ಕಠಿಣ. ಪ್ರತಿದಿನ ಎದ್ದರೆ ಒಂದೊಂದು ಸಮಸ್ಯೆಗಳು ಅವರಿಗೆ ಇರ್ತದೆ. ಸಮಸ್ಯೆಗಳ ಮಧ್ಯದಲ್ಲಿಯೇ ಅವರು ಬದುಕನ್ನು ನಡೆಸಬೇಕು. ಹಾಗಿದ್ದು ಜ್ಞಾನಿಗಳಾಗಿದ್ದವರು ಇದ್ದಾರೆ. ರಾಜರಾಗಿದ್ದುಕೊಂಡು ತಮ್ಮ ಮನಸ್ಸಿನ ಸಮತೋಲನವನ್ನ ಕಾಯ್ದುಕೊಂಡು ಮುಕ್ತ ಸ್ಥಿತಿಯಲ್ಲಿ ಇದ್ದುಕೊಂಡು ರಾಜ್ಯ ಭಾರ ಮಾಡದವರಿದ್ದಾರೆ. ಆದ್ದರಿಂದ ಸನ್ಯಾಸವು ಅನಿವಾರ್ಯವೇ ಮೋಕ್ಷಕ್ಕೆ ಎಂದರೆ ಹಾಗಿಲ್ಲ. ನೀನು ಯಾವ ಆಶ್ರಮದಲ್ಲಿದ್ದೀಯೋ, ಗೃಹಸ್ಥಾಶ್ರಮದಲ್ಲಿದ್ದರೆ ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡು ಜ್ಞಾನ ಪ್ರಾಪ್ತಿ ಮಾಡಿಕೊಂಡು ಅಲ್ಲಿಯೇ ಮುಕ್ತನಾಗಿ ನಿನ್ನ ಜೀವನವನ್ನ ಕಳೆಯಬಹುದು. ಹೌದು, ಸ್ವಲ್ಪ ಕಷ್ಟವಾಗುತ್ತದೆ, ಆದ್ರೆ ಸಾಧ್ಯವಿದೆ. ವಸಿಷ್ಠರು ಪೌರೋಹಿತ್ಯವನ್ನ ಮಾಡ್ತಾ ಇದ್ರು. ರಾಘವ, ಶ್ರೀರಾಮಚಂದ್ರ, ಜನಕ, ಅಶ್ವಪತಿ, ಮತ್ತೊಬ್ಬರು ಅಜಾತಶತ್ರು ಅಂತ ಬರ್ತಾನೆ ಬೃಹದಾರಣ್ಯಕೋಪನಿಷತ್ತಲ್ಲಿ, ಕ್ಷತ್ರಿಯ ರಾಜ. ಅವನ ಹತ್ರ ಗರ್ಗ್ಯ ಮಹರ್ಷಿನೇ, ಒಬ್ಬ ಬ್ರಾಹ್ಮಣನೇ, ಪಂಡಿತನೇ ಬರ್ತಾನೆ ವಿದ್ಯೆಯನ್ನು ಕಲಿಯುವುದಕ್ಕೆ. ಅಜಾತಶತ್ರು ಬ್ರಾಹ್ಮಣ ಅಂತ ಕರೀತಾರೆ. ಆ ಅಜಾತಶತ್ರು ಎನ್ನುವ ಕ್ಷತ್ರಿಯನ ಉಪದೇಶವನ್ನು ಕೊಡ್ತಾನೆ ಬ್ರಹ್ಮವಿದ್ಯೆಯನ್ನ. ಹಾಗೆ ತುಂಬಾ ಜನ ನಮ್ಮ ಹಿರಿಯರು, ಪ್ರಾಚೀನರು ಈ ಬ್ರಹ್ಮವಿದ್ಯೆಯನ್ನು ಗಳಿಸಿ ರಾಜ್ಯಭಾರವನ್ನು ಮಾಡಿದ್ದಾರೆ. ಆದ್ದರಿಂದ ಸಂಸಾರದಲ್ಲಿ ಇದ್ದುಕೊಂಡು
ಅಂತಃಕರಣ ಶುದ್ಧಿ ಮಾಡುವಂಥದ್ದು ಕಷ್ಟವಲ್ಲ, ಮೋಕ್ಷವನ್ನು ಪಡೆಯುವಂಥದ್ದು ಕಷ್ಟವಲ್ಲ, ಅದು ಸಾಧ್ಯವಿದೆ. ಇನ್ನು ಸನ್ಯಾಸ ಆಶ್ರಮವನ್ನು ಹೇಳಿದ್ಯಾಕೆ ಅಂದ್ರೆ ಅದು ಈ ಜ್ಞಾನ ಸಾಧನೆಗಾಗಿಯೇ ಮೀಸಲಾಗಿಟ್ಟಂತಹ ಆಶ್ರಮವಾಗಿದೆ. ಗೃಹಸ್ಥಾಶ್ರಮದ ವಿಶೇಷತೆ ಏನಂದ್ರೆ ಚಿತ್ತಶುದ್ಧಿಯನ್ನ ಪಡೆದು ಜ್ಞಾನ ಪ್ರಾಪ್ತಿಗೂ ಕೂಡ ಅನುಕೂಲಕರವಾದಂತಹ ಒಂದು ವ್ಯವಸ್ಥೆಯಾಗಿದೆ. ಅದರಿಂದ ಅರ್ಜುನ ಯುದ್ಧವನ್ನ ಬಿಟ್ಟು ಕಾಡಿಗೆಲ್ಲೋ ಹೋಗಿ ಭಿಕ್ಷಚರ್ಯೆಯನ್ನ ಮಾಡಿ ತಾನು ಮೋಕ್ಷವನ್ನ ಪಡಿತೇನೆ ಅಂತ ಹೇಳಬೇಡ. ದೊಡ್ಡವರನ್ನು ನೋಡ್ಕೋ ಸ್ವಲ್ಪ. ಈ ಮಿಥಿಲಾಪುರ ಅಂತ ನಾವು ಕರೀತೇವೆ. ಅದರಿಂದ ಜಾನಕಿಗೆ ಮೈಥಿಲಿ ಅಂತ ಹೆಸರಿದೆ. ಆ ಮಿಥಿಲಾಪುರವನ್ನ ಆಳ್ತಾ ಇದ್ದಂತ ರಾಜರಿಗೆ ಜನಕ ಅಂತ ಕರೀತಾರೆ. ಈ ಸೀತಾದೇವಿಯ ತಂದೆಯ ಹೆಸರು ಶ್ರೀರಧ್ವಜ ಜನಕ ಅಂತ. ಅದಕ್ಕೆ ಹಿಂದೆ ಆಗಿರತಕ್ಕಂಥ ಎಲ್ಲ ರಾಜರಿಗೂ ಜನಕ ಎಂಬ ಹೆಸರಿದೆ. ಇಲ್ಲಿ ಯಾವುದೋ ಒಬ್ಬ ಜನಕನು, ಯಾಕಂದ್ರೆ ಬೃಹದಾರಣ್ಯಕ ಉಪನಿಷತ್ತಲ್ಲೂ ಕೂಡ ಜನಕ ಮತ್ತು ಯಾಜ್ಞವಲ್ಕ್ಯರ ಸಂವಾದ ಅಂತ ಅನೇಕ ಘಟನೆಗಳು ನಾವು ನೋಡ್ತೇವೆ. ಯಾಜ್ಞವಲ್ಕ್ಯರ ಹತ್ರ ಬ್ರಹ್ಮವಿದ್ಯೆಗಾಗಿ ಪರಿಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು, ಅನೇಕ ಚರ್ಚೆಗಳು ಇಬ್ಬರ ಮಧ್ಯೆ ನಡೆದಂಥದ್ದನ್ನು ನಾವು ನೋಡ್ತೇವೆ. ಆದ್ರಿಂದ ಒಬ್ಬ ಜನಕ ಮಹಾರಾಜನು ಬ್ರಹ್ಮನಿಷ್ಠನಾಗಿದ್ದಂತೆ. ಸೀತಾದೇವಿಯ ತಂದೆಯ ಕೂಡ ಇರಬಹುದು, ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಯಾವ ಜನಕ ಎಂಬುದು. ಯಾಕಂದ್ರೆ ಜನಕ ಎನ್ನುವುದು ಆ ರಾಜನ ಹೆಸರಾಗಿರೋದ್ರಿಂದ. ಸೀತಾದೇವಿಯಂತಹ ಪುತ್ರಿಯನ್ನ ಪಡಿಬೇಕಾದ್ರೆ ಅವನು ಬ್ರಹ್ಮಜ್ಞಾನಿ ಇರಲೇಬೇಕು, ಹಾಗಿದ್ದಿರ್ಲೂಬಹುದು. ಆ ಜನಕ ಮಹಾರಾಜ ಎನ್ನುವವನು ಬ್ರಹ್ಮಜ್ಞಾನಿ ಆಗಿದ್ದಂತೆ. ಈ ಶುಕ ಮಹರ್ಷಿಗಳಿದ್ದಾರಲ್ಲ, ವ್ಯಾಸರ ಪುತ್ರ, ಅವರಿಗೊಮ್ಮೆ ಒಂದು ಸಂದೇಹ ಬಂತಂತೆ. ವ್ಯಾಸರ ಹತ್ರ ಕೇಳ್ತಾರೆ, ಈ ಜನಕ ಮಹಾರಾಜನು ರಾಜನಾಗಿದ್ದಾನೆ, ರಾಜನಾಗಿ ರಾಜ್ಯಭಾರವನ್ನು ನಿರ್ವಹಿಸುವಾಗ ಇವನ ಆತ್ಮನಿಷ್ಠೆ ಎಷ್ಟರ ಮಟ್ಟಿಗೆ ಕಾಯ್ದುಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅವನಿಗೆ, ಅದು ಹೇಗೆ ಸಾಧಿಸ್ತಾ ಇದ್ದಾನೆ ಅಂತ ಕೇಳಿದಾಗ ವ್ಯಾಸರು ಹೇಳ್ತಾರಂತೆ, ನೀನು ಅವರಲ್ಲಿಗೆ ಹೋಗಿ, ಜನಕನಲ್ಲಿಗೆ ಹೋಗಿ ಪ್ರಶ್ನೆಯನ್ನು ಕೇಳು, ಸರಿಯಾಗಿ ಉತ್ತರವನ್ನು ನೋಡ್ಕೊಡ್ತಾನೆ. ಯಾಕಂದ್ರೆ ಅವನು ಗುರುಮುಖೇನ ಪಾಠ ಆಗಿದೆ, ಅವನಿಗೆ ಪಾಠ ಮಾಡುವುದೇಗೂ ಕೂಡ ಗೊತ್ತಿದೆ ಅವನಿಗೆ, ನೀನೇ ಹೋಗು ಅಲ್ಲಿಗೆ ಅಂತ ಕಳಿಸ್ತಾರೆ. ಶುಕ್ರು ಹೋಗ್ತಾರಂತೆ. ಜನಕ ಮಹಾರಾಜನು ಅವರು ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಅವರನ್ನು ಪೂಜಿಸಿ ಆದ್ಮೇಲೆ ಶುಕ್ರು ಕೇಳ್ತಾರಂತೆ, ಜನಕ ಮಹಾರಾಜ, ನಾನು ಒಂದು ಪ್ರಶ್ನೆಯೊಟ್ಟಿಗೆ ನಿನ್ನ ಹತ್ರಕ್ಕೆ ಬಂದಿದ್ದೇನೆ. ನೋಡಿ, ಶುಕ್ರು ಜ್ಞಾನಿಗಳಿದ್ದಾರೆ, ಆದ್ರೂ ಕೂಡ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡೋದಕ್ಕಾಗಿ ಈ ಲೀಲೆಯನ್ನು ಅವರು ಮಾಡತಕ್ಕಂಥದ್ದು. ಆದ್ದರಿಂದ ಶುಕ್ರ ಹೇಳ್ತಾರೆ, ನೀನು ರಾಜ್ಯಭಾರದಂತಹ ಕಠಿಣವಾದ ಕೆಲಸದಲ್ಲಿ ತೊಡಗಿಕೊಂಡೂ ಕೂಡ ನಿನ್ನ ಮನಸ್ಸನ್ನ ಪರಮಾತ್ಮನಲ್ಲಿ ನೆಟ್ಟಿದ್ದೀಯಲ್ಲ, ಅದು ಹೇಗೆ ಸಾಧ್ಯವಾಯಿತು ನಿನಗೆ ಅಂತ. ಆಗ ಜನಕ ಮಹಾರಾಜ ಹೇಳ್ತಾನಂತೆ, ನಾನೊಂದು ಪ್ರಯೋಗದ ರೂಪದಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ, ಆಯ್ತು ಪ್ರಯೋಗ ಮಾಡು ಅಂತ ಹೇಳ್ತಾರೆ. ಒಂದು ಪಾತ್ರೆ ತುಂಬಾ ಎಣ್ಣೆ ತುಂಬಿ, ಆ ಪಾತ್ರೆಯ ಬಳಸಿನವರೆಗೂ ಕೂಡ ಎಣ್ಣೆ ತುಂಬಿ ಶುಕ ಮಹಾರಾಜರ ಕೈಯಲ್ಲಿ ಕೊಟ್ಟು, ಈ ಈ ರಾಜಬೀದಿಯಲ್ಲಿ ಒಂದು ಪ್ರದಕ್ಷಿಣೆ ಹಾಕಿಕೊಂಡು ತಾವು ಬರಬೇಕು, ಎಣ್ಣೆ ಸ್ವಲ್ಪವೂ ಕೆಳಗೆ ಚೆಲ್ಲಬಾರ್ದು, ಇದೇ ಪ್ರಯೋಗ, ನಂತರ ನಾನು ಉತ್ತರ ಕೊಡ್ತೇನೆ ಅಂತ ಹೇಳಿದಂತೆ. ಸರಿ, ಶುಕ ಮಹಾರಾಜರು ಕೈಯಲ್ಲಿ ಎಣ್ಣೆ ತುಂಬಿದ ಪಾತ್ರೆಯನ್ನು ಹಿಡಿದುಕೊಂಡಿದ್ದಾರೆ. ಪಾತ್ರೆ ಬಳಸಿನವರೆಗೂ ಎಣ್ಣೆ ಇದೆ, ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡಿದ್ರೆ ಚೆಲ್ಲತ್ತೆ. ತುಂಬಾ ಏಕಾಗ್ರತೆಯಿಂದ ಕೈಯಲ್ಲಿ ಹಿಡ್ಕೊಂಡು ಆ ರಾಜ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ಮನಸ್ಸಿನಲ್ಲಿ ಏಕಾಗ್ರತೆಯಿಂದ ಏನು ಎಣ್ಣೆಯ ಲಕ್ಷ್ಯ, ರಾಜದ ಬೀದಿಯಲ್ಲಿ ಪ್ರದಕ್ಷಿಣೆಯನ್ನು ಮುಗಿಸ್ಕೊಂಡು ಬಂದಿದ್ದಾರೆ, ಎಣ್ಣೆಯ ಪಾತ್ರೆಯನ್ನು ಇಟ್ಟರಂತೆ, ಒಂದು ಸ್ವಲ್ಪವೂ ಎಣ್ಣೆ ಚೆಲ್ಲಿಲ್ಲ ಅಂತ ಹೇಳಿದ್ರಂತೆ. ಆಗ ಜನಕ ಕೇಳ್ತಾನೆ, ರಾಜಬೀದಿಯಲ್ಲಿ ನಡೀತಾ ಇರುವ ಘಟನೆಯನ್ನ ಗಮನಿಸಿದ್ರಾ ನೀವು? ಒಂದು ಕಡೆಗೆ ಒಂದು ವಿವಾಹದ ಸಮಾರಂಭ ನಡೀತಾ ಇತ್ತು, ಇನ್ನೊಂದು ಕಡೆಗೆ ಒಂದು ಉತ್ಸವ ನಡೀತಾ ಇತ್ತು, ಮತ್ತೊಂದು ಕಡೆಗೆ ಇನ್ನೊಂದು ಏನು ಸತ್ಸಂಗವೋ ಮತ್ತೊಂದು ನಡೀತಾ ಇತ್ತು. ಇದನ್ನೆಲ್ಲ ಗಮನಿಸಿದ್ರಾ ನೀವು? ಹೌದು, ಗೊತ್ತಾಯ್ತು ನಂಗೆ ನಡೀತಾ ಇರೋ. ಹೇಗೆ ಗೊತ್ತಾಯ್ತು? ನನ್ನ ಒಂದು ಮನಸ್ಸಿನಲ್ಲಿ ಎಣ್ಣೆ ಲಕ್ಷ್ಯ ಇದ್ರು ಆ ಮನಸ್ಸಿನ ಮೇಲ್ ಇದೆಯಲ್ಲ, ಆ ಮನಸ್ಸಿನಲ್ಲಿ ನಾನು
ಎಲ್ಲವನ್ನು ಗಮನಿಸ್ತಾ ಇದ್ದೆ. ಸ್ಪಷ್ಟವಾಗಿ ಗೊತ್ತಾಗ್ಲಿಲ್ಲ, ಆದ್ರೂ ಗೊತ್ತಾಯ್ತು ನನಗೆ. ಮಹಾರಾಜರು ಹೇಳ್ತಾನಂತೆ ಜನಕ, ನನ್ನದು ಹಾಗೆ ಆಗಿದೆ. ನನ್ನ ಒಳ ಮನಸ್ಸು ಪರಮಾತ್ಮನಲ್ಲಿಯೇ ನೆಟ್ಟಿದೆ. ಹೊರ ಮನಸ್ಸಿನಿಂದ ರಾಜ್ಯಭಾರವನ್ನು ನಾನು ಮಾಡ್ತಾ ಇದ್ದೇನೆ. ಎಲ್ಲಿಯೂ ನಾನು ಕೀಡಾಗ್ತಾ ಇಲ್ಲ, ತಳಮಳಕ್ಕೊಳಗಾಗ್ತಾ ಇಲ್ಲ. ಯಾಕೆ? ಆ ಒಳ ಮನಸ್ಸಿನಿಂದ ಸತ್ಯವನ್ನ ಗಟ್ಟಿಯಾಗಿ ಹಿಡಿದಿದ್ದೇನೆ. ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು. ವಿರಮಿಸೊಬ್ಬನೆ ಒಳಮನೆಯ ಮೌನದಲ್ಲಿ, ವರಯೋಗ ಸೂತ್ರವಿದು. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯಧ್ಯಾನ, ಒಳಗುದಾಸೀನ. ಹೊರಗೆ ಸಂಸಾರದ ಭಾರ, ಒಳಗದರ ತಾತ್ಸಾರ. ವರಯೋಗ ಸೂತ್ರವಿದು. ಹೊರಗೆ ಸಂಸಾರದ ಭಾರ, ಒಳಗದರ ತಾತ್ಸಾರ. ಈ ಮರುಭೂಮಿಯಲ್ಲಿ ಓಯಸಿಸ್ ಅಂತ ಇರ್ತದಲ್ಲ, ಅಲ್ಲಲ್ಲ ನೀರು ಇರ್ತದಲ್ಲ. ಅಷ್ಟು ದೂರದಿಂದ ಹೆಂಗಸರು ನೀರು ತರುವಾಗ ಒಂದೇ ಕೊಡಪಾನ ಹೋಗಲ್ಲ, ಒಂದು 5-6 ಕೊಡ ಹಿಡ್ಕೊಂಡು ಹೋಗ್ತಾರೆ. ತಲೆಯಲ್ಲಿ ಅದ್ರ ಮೇಲೆ ಮತ್ತೊಂದು, ಮಗದೊಂದು, ಸೊಂಟದಲ್ಲಿ 2, ಕೈಯಲ್ಲಿ 2, ಹೀಗೆಲ್ಲ ಬಿಂದಿಗೆ ಹಿಡ್ಕೊಂಡು ಬರುವಾಗಲೂ ಮಾತಾಡ್ತಾ ಬರ್ತಾರೆ. ಹೆಂಗಸರೇನು ಸುಮ್ಮನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಮಾತು ಇರ್ಲೇಬೇಕು. ಮಾತಾಡ್ತಾ ಬರುವಾಗ ತಲೆ ಎಲ್ಲಾಡುತ್ತೆ, ಕೈ ಎಲ್ಲಾಡುತ್ತೆ. ಎಷ್ಟು ಅವರು ಬಗ್ಗಿದ್ರು ಕೂಡ ಒಂದು ಹನಿ ನೀರು ಕೆಳಗೆ ಬೀಳಲ್ಲ, ಕೊಡ ಬೀಳಲ್ಲ. ಯಾಕೆ? ಮನಸ್ಸಿನ ಒಂದು ಲಕ್ಷ್ಯ ಮಾತ್ರ ಕೊಡದ ಮೇಲೆ ಇರ್ತದೆ, ಹೊರ ಮನಸ್ಸಿನಲ್ಲಿ ಮಾತ್ರ ಇರೋದು. ಹಾಗೆ ಒಬ್ಬ ಸಂಗೀತಕಾರ ವೇದಿಕೆಯಲ್ಲಿ ಮ್ಯೂಸಿಕಲ್ ಕಾನ್ಸರ್ಟ್ ನಡೀತಾ ಇದೆ, ಒಂದು ಕಡೆಗೆ ತಾಬ್ಲಾ, ಹಾರ್ಮೋನಿಯಂ, ಇವನು ಬೇರೆ 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 ರಾಗದಲ್ಲಿ ಹಾಡ್ತಾನೆ. ಹಿಂದ್ಗಡೆ ಕೂತ್ಕೊಳ್ಳೋ ತಂಬೂರ ಶ್ರುತಿಯ ಮೇಲೆ ಆ ಶ್ರುತಿಯ ಕಡೆಗೆ ಲಕ್ಷ್ಯ ಯಾವಾಗಲೂ ಇರುತ್ತದೆ. ಅನೇಕ ರಾಗಗಳಲ್ಲಿ ಅನೇಕ ಆಲಾಪಗಳನ್ನು ಮಾಡಿದ್ರು ಕೂಡ ಮನಸ್ಸಿನ ಒಂದು ಲಕ್ಷ್ಯ ಶ್ರುತಿ, ತಂಬೂರ ಶ್ರುತಿಯ ಮೇಲೆ ಇರ್ತದೆ. ಹಾಗೆಯೇ ಮಹಾರಾಜ ಹೇಳ್ತಾನೆ, ನನ್ನ ಮನಸ್ಸಿನ ಲಕ್ಷ್ಯ ಪರಮಾತ್ಮನಿದೆ, ಹೊರ ಮನಸ್ಸಿನಲ್ಲಿ ನಡೀತಾ ಇದೆ ಇದೆಲ್ಲ. ಆತ್ಮ ವಿಸ್ಮೃತಿ ಆಗುವುದಿಲ್ಲ ಅವರಿಗೆ. ಆತ್ಮನಿಷ್ಠೆಯನ್ನ ಪಡೆದವನು ರಾಜ್ಯಭಾರವನ್ನಾದ್ರೂ ಮಾಡಬಹುದು ಅಂತ ವಿದ್ಯಾರಣ್ಯರು ಪಂಚದಶಿಯಲ್ಲಿ ಹೇಳ್ತಾರೆ. ಹಾಗೆ ಜನಕ ಮಹಾರಾಜನಂಥವರು ಇದ್ರು ಎಂಬುದಾಗಿ ಪ್ರಾಚೀನರು ಹೇಳ್ತಾರೆ. ಇನ್ನೊಂದು ಘಟನೆಯನ್ನು ಕೂಡ ಹೇಳ್ತಾರೆ. ಒಂದ್ಸಲ ಯಾಜ್ಞವಲ್ಕ್ಯರು ಪಾಠ ಮಾಡ್ತಾ ಇದ್ರಂತೆ ಜನಕನಿಗೆ. ಏಕಾಗ್ರತೆಯಿಂದ ಕುತ್ಕೊಂಡು ಕೇಳ್ತಾ ಇದ್ದ. ಅಷ್ಟೊತ್ತಿಗೆ ಬೇರೆ ಬೇರೆ ಶಿಷ್ಯರು, ಈ ಏನ್ ತಪಸ್ವಿಗಳು, ಅವರೆಲ್ಲ ಸೇರ್ಕೊಂಡಿದ್ರು. ನಾವು ಶ್ರವಣ ಮಾಡೋಣ ಜನಕನೊಟ್ಟಿಗೆ ಅಂತ. ಎಲ್ಲಿಗೆ ಉಳಿದವರಿಗೆ ಅನ್ನಿಸ್ತಂತೆ, ಏನು ಯಾಜ್ಞವಲ್ಕ್ಯರು ಜನಕನನ್ನ ನೋಡ್ಕೊಂಡೇ ಮಾತಾಡ್ತಿದ್ದಾರೆ. ನಾವೆಲ್ಲ ಸರ್ವಸಂಗ ಪರಿತ್ಯಾಗಿಗಳು, ಕಾಡಿನಲ್ಲಿ ವಾಸಿಸ್ತಾ ಇದ್ದೇವೆ. ಇವನು ನೋಡಿದ್ರೆ ರಾಜಭೋಗವನ್ನು ಅನುಭವಿಸ್ತಿದ್ದಾನೆ. ಇವನಿಗಿಂತ ಹೆಚ್ಚು ಅರ್ಥ ಆಗೋದು ನಮಗೆ ಅಲ್ವೇ? ನಮ್ಗೆ ನೋಡ್ಕೊಂಡು ಯಾಕೆ ಹೇಳಲ್ಲ ಇವರು ಅಂತ. ಅದು ಯಾಜ್ಞವಲ್ಕ್ಯರಿಗೆ ಗೊತ್ತಾಯ್ತಂತೆ. ಸರಿ, ಇವರ ಮನಸ್ಸಿರಲು ಭ್ರಾಂತಿಯನ್ನು ದೂರ ಮಾಡಬೇಕು ಅಂತ ಒಂದು ಮಾಯೆಯನ್ನ ಅವರು ಮಾಡ್ತಾರೆ. ಏನಪ್ಪಾ ಅಂದ್ರೆ, ಅಷ್ಟೊತ್ತಿಗೆ ರಾಜಭಟರು ಬಂದು ಮಹಾರಾಜ ಅರಮನೆಗೆ ಬೆಂಕಿ ಬಿದ್ದಿದೆ ಅಂತ ಹೇಳ್ತಾರೆ. ಅರಮನೆಗೆ ಬೆಂಕಿ ಬಿದ್ದಿದೆ ಅಂತ ಕೇಳಿದ ತಕ್ಷಣ ಈ ತಪಸ್ವಿಗಳೆಲ್ಲ ದಂಡ, ಕಮಂಡಲು, ಮತ್ತೊಂದು ಪಾದುಕೆ ಎಲ್ಲ ಇಟ್ಟು ಬಂದಿರಲ್ಲ ಹೊರಗಡೆಗೆ, ಅದೆಲ್ಲ ಎಲ್ಲಿ ಸುಟ್ಟೋಗ್ತದ ಅಂತೇಳಿ ಕೂಡಲೇ ಓಡ್ಬಿಟ್ರಂತೆ. ಆ ಜನಕ ಮಹಾರಾಜ ಹೇಳಿದನಂತೆ, ಮಿಥಿಲಾಯಾಮ್ ಪ್ರದಗ್ಧಾಯಾಮ್ ನಮೇ ಕಿಂಚನ ದಹ್ಯತೆ. ಮಿಥಿಲಾಪುರ ಸುಟ್ಟು ಹೋದ್ರು ನಾನು ಸುಡುವವನಲ್ಲ, ನಾನು ಆತ್ಮನಿದ್ದೇನೆ ಎಂಬುದನ್ನು ಪ್ರಕಟಪಡಿಸಿದಂತೆ. ಅಂದ್ರೆ ಓಡ್ಬೇಕಾದದ್ದು ಜನಕ, ಅವ್ರು ಕೂತ್ಕೊಂಡಿರ್ಬೇಕಾಗಿತ್ತು. ಜನಕ ಓಡೋಗ್ಲಿಲ್ಲ, ಕೂತ್ಕೊಂಡಿದ್ದಾನೆ, ಅವ್ರು ಓಡೋದ್ರತ್ತೆ. ಅಂದ್ರೆ ಆತ್ಮನಿಷ್ಠೆ ಅವನಿಗೆ ಅಷ್ಟು ಬಲವತ್ತರವಾಗಿದೆ ಜನಕ ಮಹಾರಾಜನಿಗೆ ಅಂತ. ಹಾಗೆ ಶ್ರೀಕೃಷ್ಣ ಏನ್ ಹೇಳ್ತಿದ್ದಾನೆ ಅಂದ್ರೆ, ಇದು ಕಷ್ಟ ಸಾಧ್ಯ. ಇದು ಸಂಸಾರದಲ್ಲಿಯೂ ಚಕ್ರವರ್ತಿಯಾಗಿಯೂ ಕ್ಷತ್ರಿಯನಾಗಿಯೂ ಆತ್ಮಜ್ಞಾನ ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಈ ಎಲ್ಲ ಭ್ರಾಂತಿಯನ್ನು ಹೊಂದಬೇಡ ಅರ್ಜುನ. ಜನಕ ಮುಂತಾದಂಥವರೂ ಕೂಡ ಈ ಆತ್ಮನಿಷ್ಠೆಯನ್ನು ಪಡೆದುಕೊಂಡು ರಾಜ್ಯಭಾರವನ್ನೇ ಮಾಡಿದ್ದಾರೆ. ಮತ್ತು ಆತ್ಮನಿಷ್ಠೆಯನ್ನು ಪಡೆಯುವುದಕ್ಕೆ ಕರ್ಮ ಯೋಗದ ಸಹಾಯವನ್ನು ಪಡೆದಿದ್ದಾರೆ. ಮಹಾಭಾರತದಲ್ಲೇ ಬರ್ತದೆ. ಜನಕ ಮಹಾರಾಜನಿಗೆ ಆರಂಭದಲ್ಲಿ ಸನ್ಯಾಸದ ಒಂದು ಯೋಚನೆ ಬಂತಂತೆ. ಅವನ ಹೆಂಡತಿ ಬಂದು ಹೇಳ್ತಾಳೆ, ಸನ್ಯಾಸ ಅವಶ್ಯಕತೆ ಇಲ್ಲ, ಕರ್ಮ ಯೋಗದಿಂದಲೇ ಸಿದ್ಧಿಯನ್ನು ಪಡಿಲಿಕ್ಕೆ ಸಾಧ್ಯ, ಯೋಗ ಮಾಡ್ರಿ ಅಂತ ಸಂದೇಶವನ್ನು ಕೊಟ್ಟು ಅವನನ್ನ
ಕರ್ಮಯೋಗಿಯನ್ನಾಗಿ ಮಾಡಿದ್ಲು, ನಂತರ ಅವನು ಆತ್ಮನಿಷ್ಠೆಯನ್ನು ಪಡೆದ ಅಂತ ಮಹಾಭಾರತದಲ್ಲಿ ಕೂಡ ಬರ್ತದೆ. ಆದ್ರಿಂದ ಕರ್ಮಯೋಗದ ಮುಖಾಂತರ ಆತ್ಮನಿಷ್ಠೆಯನ್ನು ಪಡೆದು ನಂತರ ರಾಜ್ಯಭಾರವಾದ ಮುಂತಾದಂತಹ ಕೆಲಸವನ್ನು ನಿರ್ವಹಿಸಿದಂತ ಜನಕರೇ ದೃಷ್ಟಾಂತ ಇದ್ದಾರೆ ಎಂಬುದನ್ನು ಕೃಷ್ಣ ಸ್ಪಷ್ಟಪಡಿಸ್ತಾ ಇದ್ದಾನೆ. ಇನ್ನು ಶ್ಲೋಕದ ಇನ್ನರ್ಧ ಭಾಗದಲ್ಲಿ ಲೋಕ ಸಂಗ್ರಹದ ದೃಷ್ಟಿಯನ್ನು ಹೇಳ್ತಾನೆ. ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಲೋಕ ಸಂಗ್ರಹದ ದೃಷ್ಟಿಯನ್ನಿಟ್ಕೊಂಡ್ರೂ ಕೂಡ ನೀನು ಮಾಡುವಂಥದ್ದು ಅವಶ್ಯಕತೆ ಇದೆ. ಯಾವುದನ್ನ? ಕರ್ಮಯೋಗವನ್ನ. ಈ ಲೋಕ ಸಂಗ್ರಹ ಎಂಬ ಶಬ್ದಕ್ಕೆ ಏನರ್ಥ? ಶಂಕರ ಭಗವತ್ಪಾದರು ಭಾಷ್ಯದಲ್ಲಿ ಬರೆದಿದ್ದಾರೆ, ಲೋಕಸ್ಯ ಉನ್ಮಾರ್ಗ ಪ್ರವೃತ್ತಿ ನಿವಾರಣಂ ಲೋಕ ಸಂಗ್ರಹ. ಲೋಕದ ಅಂದ್ರೆ ಲೋಕದ ಜನರ ಉನ್ಮಾರ್ಗ ಪ್ರವೃತ್ತಿ, ತಪ್ಪು ದಾರಿಯಲ್ಲಿ ಹೋಗುವಂತಹ ಒಂದು ಪ್ರವೃತ್ತಿಯನ್ನ ದೂರ ಮಾಡತಕ್ಕಂಥದಕ್ಕೆ ಹೆಸರು ಲೋಕ ಸಂಗ್ರಹ ಅಂತ. ಇದು ಹೇಗೆ ಅಂದ್ರೆ, ಹಿರಿಯರಾದವರು, ಸಮಾಜದಲ್ಲಿ ದೊಡ್ಡವರು ಅಂತ ಹೇಳುವವರು ತಮ್ಮ ಆಚರಣೆಯ ಮೂಲಕ ಒಂದಿಷ್ಟು ಆದರ್ಶಗಳನ್ನ ಸಮಾಜದ ಮುಂದೆ ಪ್ರತಿಬಿಂಬಿಸ್ತಾರೆ. ಅವರ ಆಚರಣೆಯೇ ಉಳಿದವರಿಗೆ ಒಂದು ಮಾರ್ಗದರ್ಶನವಾಗ್ತದೆ. ಆ ಮೂಲಕವಾಗಿ ಉಳಿದವರನ್ನ ಸನ್ಮಾರ್ಗಕ್ಕೆ ತರುತ್ತಾ, ಉನ್ಮಾರ್ಗವನ್ನು ನಿವಾರಿಸುತ್ತಾ ಆದರ್ಶವಾಗಿ ಬದುಕನ್ನ ಅವರು ನಡೆಸ್ತಾರೆ. ಅದಕ್ಕೆ ಲೋಕ ಸಂಗ್ರಹ ಅಂತ ಹೇಳ್ತಾರೆ. ಅಂದ್ರೆ ಸಾಮಾನ್ಯ ಜನರಿಗೆ ಆದರ್ಶವಾಗುವಂತೆ ತಮ್ಮ ನಡವಳಿಕೆಯನ್ನು ಇಟ್ಟುಕೊಳ್ಳುವುದು. ಇಲ್ಲಿ ಲೋಕ ಸಂಗ್ರಹ ಎನ್ನುವ ಶಬ್ದ ಯಾರಿಗೆ ಅಪ್ಲೈ ಆಗ್ತದೆ ಅಂದ್ರೆ, ಆತ್ಮಜ್ಞಾನವಾದ ಮೇಲೂ ಕೂಡ ಒಬ್ಬ ವ್ಯಕ್ತಿ ಕರ್ಮವನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ. ಮಾಡಿದ್ರೂ ಸರಿ, ಬಿಟ್ರೂ ಸರಿ. ಒಬ್ಬ ಜ್ಞಾನಿ ಭಸ್ಮ ಹಚ್ಕೊಳ್ಬೇಕು, ಪ್ರಾತಃ ಕಾಲ ಸೂರ್ಯೋದಯಕ್ಕಿಂತ ಮುಂಚೆ ಏಳಬೇಕು, ಸ್ನಾನಾದಿಗಳನ್ನು ಮಾಡಬೇಕು, ಪ್ರಣವ ಜಪವನ್ನ ಮಾಡಬೇಕು, ಯಾವ ನಿಯಮಗಳಿಲ್ಲ ಅವನಿಗೆ. ಮಾಡಬಹುದು, ಮಾಡದೇನೇ ಇರ್ಬೋದು, ಬಿಟ್ರೆ ದೋಷ ಇಲ್ಲ, ಮಾಡಿದ್ರೆ ಲಾಭ ಇಲ್ಲ. ಯಾಕಂದ್ರೆ ಏನನ್ನು ಪಡಿಬೇಕು ಅವನು ಪಡ್ಕೊಂಡು ಬಿಟ್ಟಿದ್ದಾನೆ, ಕೃತಕೃತ್ಯನಾಗಿದ್ದಾನೆ. ಆದ್ರೆ ಅವನನ್ನ ಮಹಾತ್ಮ, ದೊಡ್ಡವನು ಅಂತ ಸಮಾಜ ಗೌರವಿಸ್ತಾ ಇರುವುದರಿಂದ ಸಾಮಾನ್ಯ ಜನರು ಅವನ ನಡವಳಿಕೆಯನ್ನ ಗಮನಿಸ್ತಾರೆ, ಅವನ ಜ್ಞಾನವನ್ನ ಗಮನಿಸುವುದಿಲ್ಲ. ಯಾಕಂದ್ರೆ ಅದು ಅವ್ಯಕ್ತವಾಗಿದೆ. ಅವನು ಹೇಗೆ ಮಾತನಾಡ್ತಾನೆ, ಹೇಗೆ ವ್ಯವಹರಿಸ್ತಾನೆ, ಎಷ್ಟೊತ್ತಿಗೆ ಹೇಳ್ತಾನೆ, ಎಷ್ಟೊತ್ತಿಗೆ ಮಲಗ್ತಾನೆ, ಏನ್ ಮಾಡ್ತಾನೆ, ಇದನ್ನು ಗಮನಿಸ್ತಾರೆ. ಅದರಿಂದ ಅದನ್ನ ಈ ಅನುಕರಣೆ ಅಂತ ಇದೆಯಲ್ಲ, ಅದೊಂದು ದೊಡ್ಡ ರೋಗ. ಪ್ರತಿಯೊಬ್ಬರಲ್ಲೂ ಇದೆ ಅದು. ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾವ ರೀತಿ ಗಡ್ಡ ಬಿಟ್ಟಿದ್ದಾರೆ, ತಲೆ ಬೋಳಿಸಿದ್ದಾರೆ, ಬಟ್ಟೆ ಹಾಕಿದ್ದಾರೆ, ಅದನ್ನ ತಾನು ಫಾಲೋ ಮಾಡೋದು ತಪ್ಪೇನಿಲ್ಲ. ಯಾಕೆ? ಅಜ್ಞಾನಿಗಳ ಸ್ವಭಾವ ಇರುವುದೇ ಹಾಗೆ. ಅದು ಹೊರಗಡೆದು ಕಾಣುತ್ತದೆ ಹೊರತು ಒಳಗಡೆದು ಕಾಣಿಸಲ್ಲ. ಹಾಗಿರುವುದರಿಂದ ಈ ದೊಡ್ಡವರ ಆಚರಣೆಯನ್ನ ಸಣ್ಣವರು ಅನುಸರಿಸ್ತಕ್ಕಂತಹ ಒಂದು ಸ್ವಭಾವ ಇರುವುದರಿಂದ ಜ್ಞಾನ ಪಡೆದ ಮೇಲೂ ಕೂಡ, ಜ್ಞಾನಿಗಳಾದ ಮೇಲೂ ಕೂಡ ಜಗತ್ತಿಗೆ ಮಾದರಿಯಾಗಿ, ಜಗತ್ತಿಗೆ ಒಂದು ಆದರ್ಶವಾಗಿ ಬದುಕಬೇಕು ಎಂಬುದು ಇಲ್ಲಿರುವ ಸಂದೇಶ. ಅದಕ್ಕೆ ಲೋಕ ಸಂಗ್ರಹ. ಜ್ಞಾನಿಯಾದ ಮೇಲೂ ಜಗತ್ತಿಗೆ ಮಾದರಿಯಾಗುವಂತೆ ಬದುಕುವುದಕ್ಕೆ ಹೆಸರು ಲೋಕ ಸಂಗ್ರಹ. ಈ ಜನರಿಗೆ ಈ ಅನುಕರಣೆ ಮಾಡುವ ಅಭ್ಯಾಸ ಹೇಗಿದೆ ಅನ್ನೋದಕ್ಕೆ ಒಂದು ಕಥೆ ಹೇಳ್ತಾರೆ. ಒಂದ್ಸಲ ಒಬ್ಬ ಭಿಕ್ಷುಕ ಸಾಕಷ್ಟು ಮನೆಯಲ್ಲಿ ಭಿಕ್ಷೆ ಬೇಡಿ ಗಂಗಾ ನದಿ ತೀರಕ್ಕೆ ಹೋಗ್ತಾನೆ, ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಅಂತ. ಒಂದು ತಾಮ್ರದ ಪಾತ್ರೆಯಲ್ಲಿ ಎಲ್ಲ ಹಣ ಸಂಗ್ರಹಿಸಿದ್ನಂತ. ಸರಿ, ಕಾಶಿಗೆ ಹೋದ, ಗಂಗಾ ಸ್ನಾನ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಆದ್ರೆ ಮರಳು, ಆ ಮರಳಲ್ಲಿ ತನ್ನ ಪಾತ್ರೆ ಇಟ್ಟು ಸ್ನಾನಕ್ಕೆ ಹೋದ್ರೆ ಯಾರಾದ್ರೂ ಬಂದು ಎತ್ಕೊಂಡು ಹೋದ್ರೆ ಏನ್ ಮಾಡೋದು? ಅದಕ್ಕೊಂದು ಯೋಚನೆ ಮಾಡಿದಂತೆ. ಒಂದು ಮರಳಲ್ಲೇ ಒಂದು ಹೊಂಡ ತೆಗೆದು ಆ ಪಾತ್ರೆಯನ್ನು ಅದರಲ್ಲಿ ಹೂತ್ ಹಾಕಿ ಮರಳು ಮುಚ್ಚಿದಂತೆ. ಕಡೆಗೆ ರಗಳೆ ಆಯ್ತು ಅವನಿಗೇನು. ವಾಪಸ್ ಬಂದ ಮೇಲೆ ನಾನು ಹೂತಿದ್ದಿ ಎಲ್ಲಿ ಅಂತ ಗೊತ್ತಾಗೋದು ಹೇಗೆ?
ಅದಕ್ಕೆ ರಗಳೆ ಬೇಡ ಅಂತ ಒಂದು ಶಿವಲಿಂಗವನ್ನ ಮಾಡಿ, ಚಂದದ ಶಿವಲಿಂಗ ಮಾಡಿ, ಇಲ್ಲೇ ನಂದು ಪಾತ್ರೆ ಇದೆ ಅಂತ ಗೊತ್ತಾಗ್ತದೆ ಅಂತ ಸ್ನಾನಕ್ಕೆ ಹೋದ್ನಂತೆ. ಅವನು ಸ್ನಾನಕ್ಕೆ ಹೋಗಿದ್ದಾನೆ, ಭಾಗೀರಥಿ ಬೇರೆ ಗಂಗೆ. ಬಹಳ ಖುಷಿ ಆಯ್ತು. ಸ್ನಾನ ಮಾಡ್ತಾ 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 ಬಹಳ ಹೊತ್ತಾಯ್ತು. ಜನ ಬರ್ಲಿಕ್ಕೆ ಶುರುವಾಯ್ತು. ಅವನು ಬಂದಾಗ ಯಾರೂ ಇರ್ಲಿಲ್ಲ. ಜನ ಬಂದವ್ರು ನೋಡ್ತಾರೆ, ಇಲ್ಲಿ ಶಿವಲಿಂಗ ಇದೆ, ಅಲ್ಲೊಬ್ಬ ಸಾಧು ಸ್ನಾನ ಮಾಡ್ತಾ ಇದ್ದಾನೆ. ಬಹುಶಃ ಇವತ್ತೇನು ವಿಶೇಷ ದಿನ ಇರಬೇಕು, ಮರಳಿನ ಲಿಂಗವನ್ನ ಮಾಡಿ ಸ್ನಾನ ಮಾಡಿದ್ರೆ ವಿಶೇಷ ಪುಣ್ಯ ಸಿಗಬಹುದೋ ಏನೋ ಅಂತ ಹೇಳಿಕೊಂಡು ಪ್ರತಿಯೊಬ್ರು ಬಂದವರೆಲ್ಲ ಒಂದು ಶಿವಲಿಂಗ ಮಾಡೋದು ಸ್ನಾನಕ್ಕೆ ಹೋಗಿದ್ದಾರೆ. ಇವನ್ ಚಂದ 1 ಗಂಟೆ ಸ್ನಾನ ಮಾಡಿ ಇನ್ನು ತನ್ನ ತಾಮ್ರದ ಪಾತ್ರೆ ಹಿಡ್ಕೊಂಡು ಹೋಗ್ಬೇಕು ಅಂತ ಬರ್ತಾನೆ. ನೋಡ್ತಾನೆ ಮರಳಿನ ಲಿಂಗ, ಎಲ್ಲ ನೋಡಿದ್ರು ಮರಳಿನ ಲಿಂಗ. ಎಂತ ಮಾಡೋದು, ಇವನ್ ಪಾತ್ರೆ ಹೋಯ್ತಿವಾಗ. ಅದಕ್ಕೆ ಅದೊಂದು ಶ್ಲೋಕ ಹೇಳ್ಬಿಟ್ನಂತು, ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕಃ ಗಂಗಾ ಸೈಕತ ಲಿಂಗೇನ ನಷ್ಟಂ ಮೇ ತಾಮ್ರಭಾಜನಂ. ಈ ಜನರೆಲ್ಲ ಗತಾನುಗತಿಕ, ಅದ್ರ ಕುರಿ ಹಿಂಡಿದ್ದ ಹಾಗೆ. ನಲೋಕಃ ಪಾರಮಾರ್ಥಿಕ, ವಿಚಾರ ಮಾಡುವವರು ಯಾರೂ ಇಲ್ಲ. ಯಾಕೆಂದ್ರೆ ಸೈಕತ ಲಿಂಗೆ ಅಂದ್ರೆ ಮರಳಿನ ಲಿಂಗದಲ್ಲಿ ನನ್ನ ತಾಮ್ರ ಪಾತ್ರೆ ಹೊರಟೋಯ್ತು, ಕಳೆದೋಯ್ತು ಅಂತ ಹೇಳ್ತಾನೆ. ಅದಕ್ಕೆ ನೋಡಿ, ಬಸ್ಸಲ್ಲೆಲ್ಲ ಪ್ರಯಾಣ ಮಾಡುವಾಗ ಮುಂದಿದ್ದವರು ಹಿಂತಿರುಗಿ ನೋಡಿದ್ರು ಸಾಕು, ಉಳಿದವರೆಲ್ಲ ತಿರುಗಿ ನೋಡ್ತಾರೆ. ಅದು ಯಾಕೆ ಗೊತ್ತಿಲ್ಲ. ಒಬ್ಬರು ಮಾಡಿದ್ರು ಇನ್ನೊಬ್ರು ಮಾಡೋದು ಮನುಷ್ಯನ ಸ್ವಭಾವ ಅದು. ಒಬ್ಬನು ಮರಳ ದಿಂಡೆ ಮೇಲೆ ಹೋಗಿ ನಿಂತ್ಕೊಂಡು ಒಬ್ಬ ಸ್ನೇಹಿತನಿಗೆ ಹೇಳ್ತಾನೆ, ನಾನು ದೊಡ್ಡ ಗುಂಪು ಸೇರಿಸ್ತೇನೆ ನೋಡ್ಬೇಕಾದ್ರೆ ಇವಾಗ ಅಂತ. ಆಯ್ತು ಸೇರಿಸು ಅಂದಂತ. ಅವನು ಬೈಲಲ್ಲಿ ಹೋಗಿ ನಿಂತ್ಕೊಂಡು ಕೈಯನ್ನ ಬೆಟ್ಟನ್ನ ಮೇಲಕ್ಕೆ ಮಾಡ್ಕೊಂಡು ನೋಡ್ತಾ ಇದ್ದಂತೆ, ಮೇಲಕ್ಕೆ ಹೀಗೆ ಮಾಡ್ಕೊಂಡು ಮೇಲಕ್ಕೆ ನೋಡ್ತಾ ಇದ್ದಂತೆ. ಪಕ್ಕದಲ್ಲಿ ಯಾರೋ ಬಂದ, ಎಂತ ಕೇಳ್ದ, ಮಾತಾಡ್ಬೇಡ ನೋಡು ಅಂತ. ಅಲ್ಲಿ ಮೇಲೆ ಏನೋ ಕಾಣ್ತಾ ಇರ್ಬೇಕು ಅಂತ ಅವನು ನೋಡ್ಲಿಕ್ಕೆ ಶುರು ಮಾಡ್ದ. ಇಬ್ರು ನೋಡ್ತಿರೋ, ನಾನು 3ನೇವ್ರು ಬಂದು ನೋಡ್ದ. 3 ಜನ ಸೇರಿದ್ರೆ ಸಾಕು, 10 ಜನ ಸೇರ್ಕೊಳ್ತಾರೆ. ಅವನು ದೊಡ್ಡ ಗುಂಪು ಸೇರಿದ್ಮೇಲೆ ಎಲ್ರಿಗೂ ಕಾಣದೇನೆ ಹೊರಗೆ ಬಂದು ಹೇಳ್ತಾನೆ ಸ್ನೇಹಿತನಿಗೆ, ನೋಡಿ ಎಷ್ಟು ಜನ ನೋಡ್ತಿದ್ದಾರೆ. ಅಂದ್ರೆ ಈ ಮನುಷ್ಯನ ಸ್ವಭಾವ ಏನಪ್ಪಾ ಅಂತ ಹೇಳಿದ್ರೆ, ಇನ್ನೊಬ್ರು ಮಾಡಿದಾಗ ಮಾಡೋದು. ಜಾಕೀರ್ ಹುಸೇನ್ ಕೂದಲು ಬಿಟ್ಟಿದ್ದಾರೆ ಅಂದ್ರೆ ಅವನ ಶಿಷ್ಯ ಕೂಡ ಕೂದಲು ಗೊತ್ತಾಗ್ಬಿಡ್ತದೆ, ಇವರು ಭೀಮಸೇನ್ ಜೋಶಿ ಅವರ ಶಿಷ್ಯರು, ಇವರು ಜಾಕೀರ್ ಹುಸೇನ್ ಶಿಷ್ಯರು ಅಂತ. ಇವನು ಈ ಸ್ವಾಮಿಗಳ ಶಿಷ್ಯರು, ಈ ಸ್ವಾಮಿ ಅವ್ರ ಸ್ಟೈಲು, ಅವರ ಹಾಗೆ ಕುಂಕುಮ ಇಡೋದು, ಅವರ ಹಾಗೆ ಕೂದಲು ಬಿಡೋದು, ಅವರ ಹಾಗೆ ಡ್ರೆಸ್ ಹಾಕೊಳ್ಳೋದು. ಯಾಕೆ? ಡ್ರೆಸ್ ಅಂಡ್ ಅಡ್ರೆಸ್ ಮೇಕ್ಸ್ ದ ಪರ್ಸನಾಲಿಟಿ ಅಂತ ತಿಳ್ಕೊಂಡಿದ್ದಾರೆ. ವ್ಯಕ್ತಿತ್ವ ಅನ್ನೋದು ಕೇವಲ ಡ್ರೆಸ್ ಅಂಡ್ ಅಡ್ರೆಸ್ ಅಲ್ಲಿ ಇದೆ ಅಂತ. ಕೆಲವರು ಹೇಳ್ತಾರೆ ಪಾರ್ಲರ್ ಏನು, ಬ್ಯೂಟಿ ಪಾರ್ಲರ್, ಆಮೇಲೆ ಬಾರ್ಬರ್, ಮತ್ತೊಂದು ಏನು ಟೈಲರ್. ಇವರು 3 ಜನ ಪರ್ಸನಾಲಿಟಿ ಮಾಡ್ತಾರೆ ಅಂತ. ಟೈಲರ್, ಬಾರ್ಬರ್, ಪಾರ್ಲರ್. ಅಂದ್ರೆ ಹೊರಗಡೆಯ ಏನು ಅಪಿಯರೆನ್ಸ್ ಇದೆ ಅದೇ ವ್ಯಕ್ತಿತ್ವ ಅಂತ ಭ್ರಮಿಸಿಕೊಳ್ಳುವವರು ಜಾಸ್ತಿ. ಅವ್ರು ನಡೆಯುವ ರೀತಿ, ಅವ್ರು ಮಾತನಾಡುವ ರೀತಿ, ಅದನ್ನೇ ತಮ್ಮ ಆದರ್ಶವಾಗಿ ಇಟ್ಟುಕೊಳ್ತಾರೆ. ಆದ್ದರಿಂದ ಜ್ಞಾನಿಗಳಾದವರು ತಮ್ಮ ನಡವಳಿಕೆಯಲ್ಲಿಯೂ ಕೂಡ ಆದರ್ಶವನ್ನ ಇಟ್ಟುಕೊಳ್ಳಬೇಕು. ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ, ಶೃಂಗೇರಿ ಪೀಠಾಧಿಪತಿಗಳಲ್ಲಿ ದೊಡ್ಡ ದೊಡ್ಡ ಬ್ರಹ್ಮಜ್ಞಾನಿಗಳಾಗಿ ಹೋಗಿದ್ದಾರೆ, ಅವರೆಲ್ಲರೂ ಅಸಾಮಾನ್ಯವಾದಂತವ್ರೆ. ಅದು ಪ್ರತಿನಿತ್ಯವೂ ದೇವರ ಪೂಜೆ ಮಾಡ್ತಾರೆ, ಅನುಷ್ಠಾನಗಳನ್ನು ಮಾಡ್ತಾರೆ. ಯಾಕೆ? ಅವರಿಗೆ ಆತ್ಮನ ಕರ್ತ ಭೋಕ್ತ ಗೊತ್ತಿಲ್ಲ ಅಂತಲ್ಲ, ತುಂಬಾ ಚೆನ್ನಾಗಿ ತಿಳಿದಿದೆ. ಆದ್ರೂ ಕೂಡ ಲೋಕ ಸಂಗ್ರಹಮೇವಾರ್ಥಂ ಸಂಪಶ್ಯನ್ ಕರ್ತುಮರ್ಹತಿ. ಗುರು ಪೂಜೆ ಬಿಟ್ಟಿದ್ದಾರೆ ತಕ್ಷಣ ಶಿಷ್ಯರು ಏನ್ ಮಾಡ್ತಾರೆ? ಅದೇ ಪ್ರಮಾಣ ಆಗ್ತದೆ. ಆದ್ದರಿಂದ ಶಂಕರ ಭಗವತ್ಪಾದರಂತಹ ಬ್ರಹ್ಮನಿಷ್ಠರೂ ಕೂಡ ಮಂಗಲಾಚರಣೆಯನ್ನು ಮಾಡ್ತಾ ಇದ್ರು, ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅಭಿಷೇಕವನ್ನು ಮಾಡ್ತಾ ಇದ್ರು. ಯಾಕೆ? ಶಿಷ್ಯರು ಅವರು ಮಾಡಿದ್ದನ್ನೇ ಅನುಸರಿಸ್ತಾರೆ ಎನ್ನುವ ಕಾರಣಕ್ಕೆ. ಶ್ರೀಧರ ಸ್ವಾಮಿಗಳು ಅವರ ಚರಿತ್ರೆಯಲ್ಲಿ ಕಡೆಗೆ ಹೇಳ್ತಾರೆ ಶಿಷ್ಯರಿಗೆ, ನೋಡ್ರಪ್ಪ, ನಾನು ಸ್ವಲ್ಪ ನಿಧಾನಕ್ಕೆ ಹೇಳ್ತಾ ಇದ್ದೇನೆ ಅನ್ನೋ ಕಾರಣಕ್ಕೆ ನೀವು ಎಲ್ಲ ತುಂಬಾ ತಡವಾಗಿ ಹೇಳ್ತಾ ಇದ್ದೀರಿ. ನಾನು ಸಜ್ಜನಗಡದಲ್ಲಿದ್ದಾಗ ಸಾಕಷ್ಟು ಮಾಡಬೇಕಾದ ಸಾಧನೆ ಎಲ್ಲ ಮುಗಿದೋಗಿದೆ. ಈಗ ನಂಗೆ ಸಾಧನೆ ಅವಶ್ಯಕತೆ ಏನಿಲ್ಲ. ಆದ್ರಿಂದ ನಾನು ಹೇಳುವಂಥದ್ದು ಸಮಯದಲ್ಲಿ ವ್ಯತ್ಯಾಸ ಆದ್ರೂ ನನಗೆ ದೋಷ ಆಗಲ್ಲ. ನೀವುಗಳು ಅದನ್ನೇ ಒಂದು ಪ್ರಮಾಣವಾಗಿ ಮಾಡ್ಕೊಂಡು ಬಿಟ್ಟಿದ್ದೀರಲ್ಲ, ಇರ್ಲಿ, ನನಗೆ ಅವಶ್ಯಕತೆ ಇಲ್ಲದೆ ಇದ್ರೂ ಅಡ್ಡಿಲ್ಲ. ನಾಳೆಯಿಂದ ನಾನು ಬೆಳಿಗ್ಗೆ 4 ಗಂಟೆ ಒಳಗೆ ಹೇಳ್ತೇನೆ, ನೀವುಗಳೆಲ್ಲ ಹೇಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ದೊಡ್ಡವರು ಏನು ಮಾಡ್ತಾರೋ ಅದನ್ನ ಅನುಸರಿಸೋದು,
ಶಿಷ್ಯರ ಸ್ವಭಾವ. ಅದಕ್ಕೆ ಕೃಷ್ಣ ಹೇಳುವಂಥದ್ದು, ಜ್ಞಾನಿಯಾದ ಮೇಲೂ ಕೂಡ ಜಗತ್ತನ್ನ ಸನ್ಮಾರ್ಗದೆಡೆಗೆ ನಡೆಸುವುದಕ್ಕಾಗಿ, ಉನ್ಮಾರ್ಗವನ್ನು ತಪ್ಪಿಸುವುದಕ್ಕಾಗಿ ಒಂದು ಆದರ್ಶವಾಗಿದ್ದುಕೊಂಡು ಕರ್ಮವನ್ನು ಮಾಡಬೇಕು. ಅರ್ಜುನ, ಒಂದೊಮ್ಮೆ ನೀನು ಬ್ರಹ್ಮಜ್ಞಾನಿ ಆಗಿದ್ದರೂ ಕೂಡ ಯುದ್ಧ ಮಾಡಬೇಕು, ರಾಜ್ಯಭಾರ ಮಾಡಬೇಕು. ಯಾಕಂದ್ರೆ ನಾಳೆಗೆ ಜನ ಏನ್ ಹೇಳ್ತಾರೆ, ಅರ್ಜುನನೇ ಯುದ್ಧ ಮಾಡಲಿಲ್ಲ ಅಂದ್ಮೇಲೆ ನಾವೆಲ್ಲ ಯಾವ ಲೆಕ್ಕ ಅಂತ. ಅರ್ಜುನನೇ ಯುದ್ಧರಂಗದಿಂದ ಓಡ್ ಹೋಗಿದ್ದಾನೆ, ಅದೊಂದು ಪ್ರಮಾಣ ಆಗಿಬಿಡ್ತದೆ ಅಂತ. ತಪ್ಪಿಸಿಕೊಂಡು ಓಡೋಗ್ಲಿಕ್ಕೆ ಏನು, ಅದೊಂದು ಪ್ರಮಾಣ. ಹಾಗಾಗ್ಕೂಡ್ದು. ಅರ್ಜುನ, ದೊಡ್ಡವರ ನಡವಳಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತದೆ ಎಂಬುದನ್ನು ಹೇಳ್ತಾ ಕರ್ಮಯೋಗದ ಮತ್ತೊಂದು ದೃಷ್ಟಿಕೋನವನ್ನು ಸ್ಪಷ್ಟಪಡಿಸ್ತಾನೆ. ಆ ವಿಚಾರವನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.